ಈಗೇನು ಮದುವೆದವ್ರು ನಮ್ಮಂಥವ್ರು ಇಟ್ಟು ಉಳಿದಿದ್ದೀವಿ. ಕೃಷಿ ವಲಯದಲ್ಲಿ ತನ್ನದೇ ಆದಂಥ ಒಂದು ಹೆಸರು ಮಾಡಿರ್ತಕ್ಕಂಥ ಜಿಲ್ಲೆ ಇದು. ಈ ಜಿಲ್ಲೆ ತೋಟಗಾರಿಕೆ ಬೆಳೆಗಳ ಮುಖಾಂತರ, ಒಣ ಬೇಸಾಯದ ಮುಖಾಂತರ ದೇಶದ ಮತ್ತು ರಾಜ್ಯದ ಗಮನ ಸೆಳೆದದ್ದನ್ನು ತಾವೆಲ್ಲ ನೋಡಿದ್ದೀರಿ. ಬಹುತೇಕ ಕೃಷಿ ವಲಯ ರೈತ ವರ್ಗ ಈ ವರ್ಷ ಮುಂಗಾರು ಭಾಳ ಚೆನ್ನಾಗಿ ಮಳೆ ಆದದ್ರಿಂದ ಭಾಳ ಸಂತೃಪ್ತಿಯಿಂದ ಅವರೆಲ್ಲ ಬದುಕ್ತಾಯಿದ್ರು. ಆದರೆ ದುರ್ದೈವಶಾತ್ ಅನೇಕ ಕಾರಣಗಳಿಂದ ಅವರು ನಿರೀಕ್ಷೆ ಮಾಡಿದಷ್ಟು ಇಳುವರಿ ಬರದೇ ಇರೋದರಿಂದ, ವಿಶೇಷವಾಗಿ ಕೆಲವು ಬೆಳೆಗಳಲ್ಲಿ ಜಿಲ್ಲೆಯ ಖರೀಫ್ನಲ್ಲಿ 81% ಬೆಳೆ ತೊಗರಿ ಸೂಯಿಂಗ್ ಆದದ್ದನ್ನು ನೀವೆಲ್ಲ ಗಮನಿಸಿದ್ರಿ. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ 5,34,564.99 ಹೆಕ್ಟರ್ನಲ್ಲಿ ತೊಗರಿಯನ್ನು ಬಿತ್ತನೆ ಆದದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಸೊ ಇತ್ತೀಚೆಗೆ ತೊಗರಿ ನಾಡು ಅಂತ ಕರೆಸ್ಕೊತಿದ್ದು ಗುಲ್ಬರ್ಗ ಅಥವಾ ತೆಲಂಗಾಣದ ಕೆಲವು ಪ್ರದೇಶದೊಳಗೆ ಭಾಳ ದೊಡ್ಡ ಪ್ರಮಾಣದಾಗ ಬೆಳೀತಿದ್ರಲ್ಲಿ. ಅವ್ರು ಇತ್ತೀಚಿನ ಕೆಲವು ವರ್ಷಗಳಿಂದ ನಮ್ಮ ಮೇಲೆ ಅದರ ಇನ್ಫ್ಲೂಯೆನ್ಸ್ ಆಗಿ ಇವತ್ತು ನಮ್ಮ ಇಡೀ ರೈತರು ಅತಿ ಹೆಚ್ಚು ಮುಂಗಾರಿನಲ್ಲಿ ತೊಗರಿಯನ್ನು ಬಿತ್ತನೆ ಮಾಡೋದನ್ನು ನೋಡಿದ್ದೀವಿ ನಾವು. ಅದಕ್ಕೆ 2-3 ಕಾರಣ ಇದೆ. ಒಂದು, MSP ಡಿಕ್ಲೇರ್ ಆಗೋದ್ರಿಂದ ಎವರೇಜ್ ಮಾರ್ಕೆಟ್ ರೇಟ್ ಚೆನ್ನಾಗಿರ್ತದೆ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ತೊಗರಿಯನ್ನು ನಮ್ಮ ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆಯನ್ನು ಮಾಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಬಿತ್ಕೋತು ಬಂದಿದ್ದಾರೆ. ಆದರೆ ಈ ವರ್ಷ ಏನಾಗಿದೆ ಅಂದರೆ, ಜಿಲ್ಲೆಯಲ್ಲಿ ಅತಿ ಹೆಚ್ಚು ತೊಗರಿಯನ್ನು ಬಿತ್ತಿರ್ತಕ್ಕಂಥ ಕ್ಷೇತ್ರ ಇಂಡಿ. ಹಾಗೆ 1,21,426 ಇಷ್ಟು ಪ್ರದೇಶದೊಳಗೆ, ಹೆಕ್ಟರ್ ಪ್ರದೇಶದೊಳಗೆ ನಾವು ತೊಗರಿಯನ್ನು ಬಿತ್ತಿದ್ದೀವಿ. ಬೇರೆ ಎರಡನೇದು ಮುದ್ದೇಬೇಳೆ 1,15,766 ಹೆಕ್ಟರ್. ಹಾಗೆ ಮೂರನೇದು ಸಿಂದಗಿ 1,09,000. ನಾಲ್ಕನೇದು ವಿಜಯಪುರ 1,06,000. ಐದನೇದು ಬಸವನ ಬಾಗೇವಾಡಿ 81,271 ಕ್ಷೇತ್ರ. ಸೊ ಟೋಟಲ್ 5,34,564. ಸೊ ಇಷ್ಟು ಪ್ರದೇಶಗಳು ತೊಗರಿಯನ್ನು ಬಿತ್ತಿದ ನಂತರ ಇವತ್ತು ಅನೇಕ ಕಾರಣದಿಂದ, ನಾನು ನಿನ್ನೆ ಜಿಲ್ಲಾಡಳಿತದ ಒಂದು ಸಭೆಯನ್ನು ಜಿಲ್ಲಾಧಿಕಾರಿಗಳನ್ನು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಮತ್ತು ಕೃಷಿ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ಕರ್ಕೊಂಡು ನಿನ್ನೆ ಇಂಡಿ ನಗರದಲ್ಲಿ ಒಂದು ಸಭೆ ಮಾಡಿದ್ವಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ವಾರ ಮೊದಲು ನಾನು ರಾಜ್ಯದ ಕೃಷಿ ಸಚಿವರನ್ನ, ರಾಜ್ಯದ ಕೃಷಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕ, ಅಗ್ರಿಕಲ್ಚರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಅನುಭವ್ ಕುಮಾರ್ ಆಗಲಿ, ಕಮಿಷನರ್ YS ಪಾಟೀಲ್ರಾಗಲಿ ಮತ್ತು ಅನೇಕ ಸೈಂಟಿಸ್ಟ್ಗಳ ಜೊತೆಗೆ, ನಮ್ಮ ರೈತರ ಜೊತೆಗೆ ಇವತ್ತು ಅದ್ರ ಬಗ್ಗೆ ಮಾತನಾಡಿದಾದ್ರೆ ಬಹುತೇಕ ಈ ರೈತರು ಆಘಾತಕ್ಕೊಳಗಾಗಿದ್ದಾರೆ. ಯಾಕಂದರೆ ಕಳೆದ ಸಲ ಬರಗಾಲ, ಈ ಸಲ ಒಂದು ದೊಡ್ಡ ಬೆಳೆ ಬರ್ತದೆ. ಯಾಕಂದರೆ ಆ ಗಿಡಗಳ ಬೆಳವಣಿಗೆ ನೀವು ನೋಡಿದ್ರಿ ಅಂದರೆ ಇಡೀ ರೈತ ವರ್ಗ ಇವತ್ತು ಅವರು ಬಹುತೇಕ ಹಿಂದಿನ ಸಾಲುಗಳೆಲ್ಲ ಸೂಕ್ತವಾಗಿ ಹೊಸ ಬದುಕ್ತಾರೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅದು ದುರ್ದೈವಶಾತ್ ನಿಸರ್ಗದ ಮತ್ತು ಅನೇಕ ಕಾರಣಗಳಿಂದ, ನಾನು ಅದನ್ನೇ ಜಿಲ್ಲಾಡಳಿತಕ್ಕೆ ನಿನ್ನೆ ಹೇಳಿದ್ದೀವಿ, ನೀವು ಸಮಗ್ರ ತನಿಖೆಯನ್ನು ಮಾಡಿ ಅಂಥೇಳಿ ರಾಜ್ಯ ಸರ್ಕಾರದವ್ರಿಗೂ ನಾನು ಗಮನವನ್ನು ಸೆಳೆದಿದ್ದೀನಿ. ನಾಳೆ ಸೆಷನ್ದಲ್ಲೂ ಸಹಿತ ಇದ್ರ ಬಗ್ಗೆ ಗಮನವನ್ನು ಸೆಳಿತೀವಿ ನಾವು. ಸೊ ನಮ್ಮ ರೈತರ ಸಹಾಯಕ್ಕೆ ಸರ್ಕಾರ ಬರಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಅಂದರೆ 80%, ಇಟ್ ಈಸ್ ನಾಟ್ ಎ ಸ್ಮಾಲ್ ಫಿಗರ್. ಒಣ ಬೇಸಾಯದಲ್ಲಿ ಬಿತ್ತಕ್ಕಂಥ ನಮ್ಮ ಇಡೀ ಕೃಷಿ ವಲಯದೊಳಗೆ ರೈತ ವರ್ಗದವರಿಗೆ ನಾವು ಈ ಪ್ರಮಾಣದೊಳಗೆ ಹಾನಿ ಆಯಿತು ಅಂದರೆ, ಸುಮ್ಮನೆ ನಾನು ಒಂದು ಅಂದಾಜು ಮಾಡಿದ್ದೀನಿ. ಇವತ್ತು ಜಿಲ್ಲೆಯ ತೊಗರಿ ಕ್ಷೇತ್ರ ನಾನು ಹೇಳಿದಂಗೆ 5,34,000 ಇದೆ. ಪ್ರತಿ ಎವರೇಜ್ 10 ಕ್ವಿಂಟಲ್ ಬೆಳೀತಾರೆ, ನಾವು ಕನಿಷ್ಠ 7 ಕ್ವಿಂಟಲ್ ಹಿಡೀವಿ. ಸೊ ಇಂದಿನ ಮಾರ್ಕೆಟ್ ರೇಟ್ 10,000 ಇದೆ. ನೀವು 7,000 ಹಿಡಿದ್ರು ಸಹಿತ, MSP ರೇಟ್ ಹಿಡಿದ್ರು ಸಹಿತ ಕನಿಷ್ಠ 3,500-4,000 ಕೋಟಿ ರೂಪಾಯಿ ಹಾನಿ ಆಗ್ತದೆ ನಮ್ಮ ಜಿಲ್ಲೆಗೆ. ಬರೀ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಇಲ್ಲಿದೆ, ಗುಲ್ಬರ್ಗಾದಲ್ಲಿ ಆಗಿದೆ, ಬಾಗಲಕೋಟದಲ್ಲಿ ಆಗಿದೆ, ತೆಲಂಗಾಣದ ಕೆಲವು ಜಿಲ್ಲೆಗಳಾಗಿದೆ. ಸೊ ನನ್ನ ದೃಷ್ಟಿಯೊಳಗೆ ಸರ್ಕಾರಗಳು
ರೈತರ ಸಹಾಯಕ್ಕೆ ಬರಬೇಕಾಗ್ತದೆ. ಇಲ್ಲಾಂದರೆ ರೈತರು ತಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಸೊ ಸರ್ಕಾರಗಳ ಜವಾಬ್ದಾರಿ ವಿಶೇಷವಾಗಿ ತೊಗರಿ ಬೆಳೆಗಾರರ ಈ ಸನ್ನಿವೇಶದಲ್ಲಿ ಅದು ಯಾವ ರೀತಿಯಿಂದ ಹಾನಿಯಾಗಿದೆ ಅನ್ನೋದನ್ನು ತನಿಖೆ ಸಮಗ್ರ ಅಧ್ಯಯನವನ್ನು ಮಾಡಲಿ. ಸೈಂಟಿಸ್ಟ್ರು ಈಗಾಗಲೇ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇಲಾಖೆ ಇನ್ವಾಲ್ವ್ಮೆಂಟ್ ಆಗಿ ಕೆಲವು ವಸ್ತುಸ್ಥಿತಿ ರಿಪೋರ್ಟನ್ನು ಇಂಟೀರಿಯಂ ರಿಪೋರ್ಟ್ ಕೊಟ್ಟಿದ್ದಾರೆ. ಅವರ ಪ್ರಕಾರ ಇವತ್ತು ಅಕ್ಟೋಬರ್ 2ನೇ ವಾರದಿಂದ ನವೆಂಬರ್ 1ನೇ ವಾರದವರೆಗೆ ತೊಗರಿ ಬೆಳೆಯ ಮಂಜಿನ ಬಾಧೆಯಿಂದ ತುತ್ತಾಗಿದೆ ಅಂಥೇಳಿ, ಇದರಿಂದ ಹೂಗಳ ಉದುರಿ ಕಡಿಮೆ ಕಾಯಿ ಕಟ್ಟಿವೆ ಅಂತಕ್ಕಂಥ ಅವರ ಒಂದು ವರದಿಯಲ್ಲಿದೆ. ಬಿತ್ತನೆ ಸಮಯದಲ್ಲಿ ಬಿತ್ತನೆ ಸಾಲುಗಳ ಅಂತರ ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಇರೋದರಿಂದ ಗಿಡಗಳ ಕಾವಲು ಒಡೆಯದೆ ಎತ್ತರ ಹಾಗೂ ದಟ್ಟವಾಗಿ ಬೆಳೆದಿರೋದ್ರಿಂದ ಇದರಿಂದ ಸರಿಯಾಗಿ ಗಾಳಿ ಮತ್ತು ಬಿಸಿಲಿನ ಕೊರತೆ ಇರೋದರಿಂದ ಹಾನಿಯಾಗಿದೆ ಅಂತಕ್ಕಂಥ ಅವ್ರ ಭಾವನೆ ಇದೆ. ಕೆಲವೊಂದು ಗ್ರಾಮಗಳಲ್ಲಿ ಬೆಳೆಯ ಸಂದಿಗ್ಧ ಹಂತದಲ್ಲಿ ಇದ್ದರೂ ಹೂ ಮತ್ತು ಕಾಯಿ ಕಟ್ಟುವ ಸಂದರ್ಭದಲ್ಲಿ ಮಣ್ಣಿನಲ್ಲಿ ತೇವಾಂಶದ ಕೊರತೆ, ಅಂದರೆ ಆ ಟೈಮ್ನಾಗ ಮಳೆ ಕೊರತೆ ಆಗೋದ್ರಿಂದ ಈ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತಕ್ಕಂಥ. ಮಳೆ ಚೆನ್ನಾಗಿದೆ ಈ ವರ್ಷ, ಇಲ್ಲ ಅಂತ ಅನ್ನಂಗಿಲ್ಲ. ಆದರೆ ಜೂನ್ನಲ್ಲಿ ಮಳೆ ಆಯಿತು, ಜುಲೈದಲ್ಲಿ ಕೊರತೆ ಆಗಿದೆ. ಸೊ ನಾವು ಸೂಕ್ಷ್ಮವಾಗಿ ಮಳೆ ಆದ ಪ್ರಮಾಣಗಳನ್ನು ಅವಲೋಕಿಸಿದ್ದೀವಿ ಅಂದರೆ ಬೆಳೆ ಕಾಯಿ ಕಟ್ಟಂಥ ಸಂದರ್ಭದಲ್ಲಿ ಮಳೆ ಮತ್ತು ಹವಾಮಾನದ ವೈಪರೀತ್ಯದಿಂದ ಈ ಕೆಲಸ ಆಗಿದೆ. ಹಾಗೆ ನನಗೂ ಕೆಲವು ರೈತರ ಅಭಿಪ್ರಾಯ ಏನಂದರೆ ಬೀಜಗಳು ಸಹಿತ ಇದರಲ್ಲಿ ಕಾರಣ ಇದೆ ಅಂತಕ್ಕಂಥ ಒಂದು. ಮನೆ ಬೀಜದಿಂದ ಏನು ಬಿತ್ತಿದ್ದೀವಿ ಅದು ಚೆನ್ನಾಗಿ ಬೆಳೆ ಬಂದಿದೆ. ಸರ್ಕಾರದಿಂದ ಏನು ಬೀಜಗಳನ್ನು ಕೊಟ್ಟಿದ್ದಾರೆ, TSR 3R, GRG 811, GRG 811. ಸೊ ಈ ಬೆಳೆ ಇವುಗಳಲ್ಲಿ ಒಂದು ನ್ಯೂನತೆ ಕಂಡು ಬಂದಿದೆ ಅಂತಕ್ಕಂಥ ರೈತರ ಒಂದು ಭಾವನೆ ಇದೆ. ನಾನು ಅದರ ಬಗ್ಗೆನೇ ಸಮಗ್ರವಾಗಿ ನೀವು ಒಂದು ಅಧ್ಯಯನವನ್ನು ಮಾಡಿರಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದೀವಿ. ಅಧ್ಯಯನದ ಒಂದು ಇಂಟೀರಿಯಂ ರಿಪೋರ್ಟ್ ಕೊಟ್ಟಿದ್ದಾರೆ. ಇಂಟೀರಿಯಂ ಅಂತಲ್ಲ, ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ತೊಗರಿ ಬೆಳೆಯ ಸಮೀಕ್ಷೆ ಮಾಡಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ನಮ್ಮ ಜಿಲ್ಲೆಯ ಅನೇಕ ಗ್ರಾಮಗಳಿಗೆ, ಬಹುತೇಕ 5 ತಾಲೂಕಿನ ಅನೇಕ ಗ್ರಾಮಗಳಿಗೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. 17 ಗ್ರಾಮಗಳಿಗೆ ಒಟ್ಟು 28 ಕ್ಷೇತ್ರಗಳನ್ನು ಭೇಟಿ ಮಾಡಿ ಬಂದಿದ್ದಾರೆ. ಅವರ ವರದಿಯಲ್ಲಿ ಏನದು ಅಂದರೆ, ಜಿಲ್ಲೆಯಲ್ಲಿ ತೊಗರಿ ಬಿತ್ತಿದ ಕ್ಷೇತ್ರದಲ್ಲಿ ಬೀಜಗಳು ಸರಿಯಾಗಿ ಮೊಳಕೆ ಒಡ್ಡಿರ್ತವೆ. ತೊಗರಿಯಿಂದ ಸಾಲಿಗೆ ಅಂತರ ಇರಲಿಲ್ಲ ಅನ್ನೋ ದೃಷ್ಟಿಯಿಂದ ನಾನು ಆಗಲೇ ಹೇಳ್ದಂಗೆ ಕಾವಲುಗಿಡದ ಎತ್ತರಕ್ಕೆ ಬೆಳೆದು ಎಳೆಗಳು ಸಂಪೂರ್ಣವಾಗಿ ಉದುರಿ ಹೂವು ಮತ್ತು ಕಾಯಿ ಕಟ್ಟಿರುವುದಿಲ್ಲ ಅಂಥೇಳಿ. ಸಾಮಾನ್ಯವಾಗಿ ಎಲ್ಲ ರೈತರು 2-3 ಬಾರಿ ಕೀಟನಾಶಕ ಸಿಂಪಡಿಸಿದ್ದಾರೆ ಅಂತ ಅವ್ರ ಭಾವನೆ ಇದೆ. ನನ್ನ ದೃಷ್ಟಿಯೊಳಗೆ ಈ ಸಲ ನಾನು ಕೇಳಿದ್ರೆ, ಈ ಸಲ ರೋಗ ಕಡಿಮೆ ಬೆಳೆಗಳಿಗೆ, ಖರೀಫಿನಲ್ಲಾಗಲಿ ರಬಿಯಲ್ಲಾಗಲಿ ನಾನು ಎಲ್ಲ ಬೆಳೆಗಳನ್ನು ಚೆಕ್ ಮಾಡಿದ್ರೆ ರೋಗಗಳು ಕಡಿಮೆ ಇದಾವೆ. ಜಿಲ್ಲೆಯಲ್ಲಿ ಅಕ್ಟೋಬರ್ 2ನೇ ಪಕ್ಷದ ನವೆಂಬರ್ 1ನೇ ವಾರದವರೆಗೆ ತೊಗರಿ ಬೆಳೆಯ ಮಂಜಿನ ಬಾಧೆನೂ ಸಹಿತ ಕಾಡಿದೆ. ತೊಗರಿ ಈಸ್ ವೆರಿ ಸೆನ್ಸಿಟಿವ್ ಕ್ರಾಪ್. ಅದು ಅತಿ ಹೆಚ್ಚಾದರೂ ನಡೆಯೋದಿಲ್ಲ, ಕಡಿಮೆ ಆದರೂ ನಡೆಯೋದಿಲ್ಲ. ಸೊ ಒನ್ ಟೈಪ್ ಆಫ್ ಬಹಳ ಸೆನ್ಸಿಟಿವ್ ಕ್ರಾಪ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಸರ್ಗನೂ ನಮ್ಮ ಕೈ ಕೊಟ್ಟಿದೆ ಮತ್ತು ಇದರಿಂದ ಏನೋ ನ್ಯೂನತೆಗಳಾಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಸರ್ಕಾರ ಸಮಗ್ರವಾಗಿ, ಇವರೆಲ್ಲ ಸೈಂಟಿಸ್ಟರು ಅವ್ರದ್ದೇ ಆದಂಥ ಪ್ರಾವೀಣ್ಯತೆಯನ್ನು ಹೊಂದಿದವರು ಇದ್ದಾರೆ. ನಾನು ಗಮನಿಸಿದೆ ಸುಮ್ಮನೆ ಅವ್ರನ್ನ ಯಾರ್ಯಾರು ಇದರಲ್ಲಿ. ಸೊ ಆ ಸೈಂಟಿಸ್ಟರ ವರದಿಗೆ ಇನ್ನೂ ಸರ್ಕಾರ ಮಟ್ಟದಲ್ಲಿ ಚಿಂತನೆ ಆಗಬೇಕು. ಮತ್ತು ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳೀನಿ, ಯಾವಾಗ ಮಳೆ ಅವಶ್ಯಕತೆ ಇತ್ತು ಬೆಳೆಗೆ, ಆ ಮಳೆ ಆಗಲಿಲ್ಲ ಅಂದರೆ ಅದಕ್ಕೂ ಒಂದು ನೀವು ಡೆಫಿನೇಷನ್ ಹೆಸರು ಕೊಡಬೇಕಾಗ್ತದೆ. ನಾವು ನೋಡ್ತಿರ್ತೀವಿ ಡ್ರಾಟ್ನಲ್ಲಿ ಅನೇಕ ಹೆಸರುಗಳನ್ನು ಇಟ್ಟದ್ದನ್ನು. ಲಾಸ್ಟ್ ಟೈಮ್ ನಾವೆಲ್ಲ ಗ್ರೀನ್ ಡ್ರಾಟ್ ಅಂತ ಕರೆದೀವಿ. ಗ್ರೀನ್ ಡ್ರಾಟ್ ಅಂದ್ರೇನು, ಹಸಿರು ಕಾಣ್ತಿತ್ತು, ಅದರ ಬರ ಅಂತ ನಮ್ಗೆ ಅನಿಸ್ತಿತ್ತು. ಸೊ ಅಂಥದ್ದೇ ಒಂದು ಡೆಫಿನೇಷನ್ ನೀವು ಕೊಡಿ. ಈ ವರ್ಷ ಮಳೆ ಆಗಿದೆ, ಬಟ್ ಯಾವ ಸಂದರ್ಭದಾಗ ನಮ್ಮ ರೈತರಿಗೆ ತೊಗರಿ ಬೆಳೆಗೆ ಅವಶ್ಯಕತೆ ಇತ್ತು ಆ ಸಂದರ್ಭದಾಗ ಮಳೆ ಕೊರತೆ ಆಗಿದೆ. ಆ ತೇವಾಂಶದ ಕೊರತೆಯಿಂದ ನಮ್ಮ ಇವತ್ತು ರೈತರಿಗೆ ಈ ಒಂದು ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಅದ. ಸೊ ಸಮಗ್ರ ವರದಿಗಳನ್ನು, ಕಾಲಕ್ಕೆ ಹೊಸ ಆವಿಷ್ಕಾರಗಳನ್ನು ಒಳಗೊಂಡು ಇವತ್ತು ಇಡೀ ವಿಜ್ಞಾನ ವಲಯ ಬಾಹ್ಯಾಕಾಶದಲ್ಲಿ ನೀವು ಹೆಸರು ಮಾಡ್ತಾ ಇದ್ದೀರಿ. ಇವತ್ತು ಈ ದೇಶಕ್ಕೆ ಕೃಷಿ ವಲಯಕ್ಕೆ ಭಾಳ ಉತ್ತೇಜನ ಕೊಡಬೇಕಾದದ್ದು ಸರ್ಕಾರಗಳ ಜವಾಬ್ದಾರಿ. ಸೊ ನಾಗರಿಕ ಸಮಾಜದಲ್ಲಿ ಇದರ ಚಿಂತನೆಯನ್ನು ಮೂಡಬೇಕಾಗ್ತದೆ.
ಸೊ ಅದಕ್ಕಾಗಿ ನನ್ನ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಆ್ಯಕ್ಚುಲಿ ಇದರಿಂದ ಏನು ಹಾನಿ ಆಯಿತು, ಇದೊಂದೇ ಬೆಳೆ ಅಲ್ಲ, ಯಾವ್ಯಾವ ಪ್ರದೇಶದಾಗ ರೈತರಿಗೆ ಯಾವ ಬೆಳೆಯಲ್ಲಿ ಹಾನಿಗಳಾಗ್ತವೆ ಅದು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಹಿಂದಕ್ಕೊಂದು ಕಾಲ ಇತ್ತು, ನಮ್ಗೆ ಅಧ್ಯಯನಶೀಲ ಇರಲಿಲ್ಲ. ನಾವು ಇವತ್ತು ಪ್ರಪಂಚದಾಗ ಭಾರತ ಭಾಳ ವಿಶೇಷವಾಗಿ ವಿಜ್ಞಾನಿಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಹೆಮ್ಮೆ ಪಡ್ತೀವಿ ನಾವು. ಸೊ ಇಂಥ ವಲಯಕ್ಕೂ, ಕೃಷಿ ವಲಯಕ್ಕೂ ಸಹಿತ ಒಂದು ಅಧ್ಯಯನ ಮಾಡ್ತಕ್ಕಂಥ ಒಂದು ಕೇಂದ್ರ ಯಾವ ರೀತಿ ನಾವು ಭಾಷೆ ಕೇಂದ್ರದಲ್ಲಿ ಮಾಡಿದ್ದೀವಿ, ಹಾಗೆ ಕೃಷಿ ವಲಯಕ್ಕೆ ರಿಲೇಟೆಡ್ ಒಂದು ಅಧ್ಯಯನ ಮಾಡ್ತಕ್ಕಂಥ ಒಂದು ಕೇಂದ್ರ ಆಗಲಿ, ಅದಕ್ಕೊಂದು ಸಂಶೋಧನೆ ಸಂಸ್ಥೆ ಆಗಲಿ ಸರ್ಕಾರಗಳು ಬಹುತೇಕ ಅದನ್ನು ನಿರ್ಮಾಣ ಮಾಡಬೇಕು ಮತ್ತು ಅಲ್ಲಿ ಸದಾ ಅಧ್ಯಯನಗಳನ್ನು ಮಾಡ್ಕೋತಿರ್ಬೇಕು. ಯಾವ ಬೆಳೆಗೆ ನಾವು ಏನು ಮಾಡಬೇಕು, ಯಾವ ಬೆಳೆಗಳು ಎದಕ್ಕೆ ಹಾನಿ ಆಗ್ತವೆ, ನಾವು ಅದನ್ನು ರೈತರಿಗೆ ಎಜುಕೇಟ್ ಮಾಡಬೇಕಾಗ್ತದೆ. ನಿಮ್ಮ ಮುಖಾಂತರ ನಮ್ಮ ರೈತರಲ್ಲಿ ನಾನು ಇವತ್ತು 81% ಒಂದೇ ಕ್ರಾಪಕ್ಕೆ ನಾವು ಹೋಗೋದ್ರಿಂದನೂ ಸಹಿತ ಸಮಸ್ಯೆ ಎದುರಿಸ್ತೀವಿ. ನನ್ನೊಂದು 10 ಎಕರೆ ಜಮೀನಿತ್ತು ಅಂದರೆ 1-2 ಎಕರೆ ತೊಗರಿ, 1-2 ಎಕರೆ ಬೇರೆ ಬೇರೆ ಬೆಳೆಗಳನ್ನು ನಾವು ಮಾಡಿದ್ದೀವಿ ಅಂದರೆ ಒಂದು ಹಾನಿ ಆದರೂ ಮತ್ತೊಂದ್ರಾಗರೆ ನಾವು ಮೀಟೌಟ್ ಆಗ್ತಿದ್ದೀವಿ. ಅದು ದುರ್ದೈವಶಾತ್ ನಮ್ಮ ರೈತರಲ್ಲೂ ಸಹಿತ ನಾವು ಆ ಸೂಕ್ಷ್ಮವಾದಂಥ ಭಾವನೆಯನ್ನು ತುಂಬಲಿ ಸರ್ಕಾರಗಳು ಅವರಿಗೆ ಎಜುಕೇಟ್ ಮಾಡಬೇಕಾಗ್ತದೆ, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಈಗ ಒಂದು ಖರೀಫದೊಳಗೆ 81% ಒಂದು ಕ್ರಾಪಿನ ಪರವಾಗಿ ನಾವು ಹೋದೀವಿ ಅಂದರೆ ಈ ರೀತಿ ಅದು ತೊಂದರೆ ಆಯಿತು ಅಂದರೆ ಆ ರೈತರ ಬದುಕು ಹೆಂಗೆ? ಅವರೇ ತಮ್ಮ ಬೇರೆ ಬೇರೆ ಬೆಳೆಗಳನ್ನು ಮಾಡಿದ್ರು ಅಂದರೆ ಸುದೈವಶಾತ್ ಅವ್ರು ಬದುಕ್ತಿದ್ರು ಇವತ್ತು, ನನ್ನ ಅಭಿಪ್ರಾಯ. ಸೊ ಅದಕ್ಕಾಗಿ ನಮ್ಮದು ಒತ್ತಾಯ ಏನಂದರೆ ರೈತರು ಬದಲಾವಣೆ ಆಗಬೇಕು, ರೈತರಿಗೆ ಎಜುಕೇಟು ಮಾಡಬೇಕು, ಅವೇರ್ನೆಸ್ಸು ಕ್ರಿಯೇಟ್ ಮಾಡಬೇಕು, ಇಂಥ ತೊಂದರೆಗಳೇ ಆದ ಕಾರಣಗಳನ್ನು ಹುಡುಕಬೇಕು, ಮುಂದಿನ ದಿನಮಾನಗಳು ಆಗದೆ ಯಾರು ನೋಡ್ಕೋಬೇಕು. ನಾವೆಲ್ಲ ನೋಡ್ತಿರ್ತೀವಿ, ಮೋಡ ಬಿತ್ತನೆ ಮಾಡಿ ಮಳೆ ತರ್ತೀವಿ ಅಂತ ಹೇಳ್ತೀವಿ. ಹೌದು, ಆ ಸಂದರ್ಭ ನಿಮ್ಗೆ ಅದೇ ರೀತಿ ಇತ್ತು ಅಂದರೆ ಆ ಸಂದರ್ಭದಾಗ ಮೋಡ ಬಿತ್ತನೆ ಮಾಡಿ ಮಳೆ ತರಬೇಕಾಗಿತ್ತು. ಇಷ್ಟು ದೊಡ್ಡ ಪ್ರಮಾಣದೊಳಗೆ ಹಾನಿ ಆಗ್ತಿತ್ತು ಅಂದರೆ ನಮ್ಮ ರೈತರು ಈ ಪ್ರಮಾಣದೊಳಗೆ ತೊಂದರೆಯನ್ನು ಅನುಭವಿಸ್ತಾರಂತ. ಇವತ್ತು ನಾನೇ ಹೇಳಿದೆ ನಿಮ್ಗೆ 3-4 ಸಾವಿರ ಕೋಟಿ ರೂಪಾಯಿ ಯಾರು ಕೊಡ್ತಾರೆ? ನಾವೇನು ಪರಿಹಾರ ಕೊಟ್ಟರೆ ಅದಕ್ಕದು ಏನಾಗೋದು? ಅದು ಭಾಳ ಆದರೆ ನಮ್ಮ ಸಮಾಧಾನ ಆಗ್ತದೆ ಹೊರತು ನಾವು ರೈತರಿಗೆ ನಿಜವಾದಂಥ ಅವರ ಹಾನಿಯನ್ನು ಸರಿದೂಗಿಸಂಗೆ ಆಗೋದಿಲ್ಲ. ಸರ್ಕಾರಗಳು ಇವಕ್ಕಿಂತ ಹೆಚ್ಚಿಗೆ ಒತ್ತನ್ನು ಯಾವ ಸಂದರ್ಭದಾಗ ನಾವು ಏನು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಸರ್ಕಾರಗಳು ಮಾಡಬೇಕಾಗ್ತದೆ. ಅಧ್ಯಯನಶೀಲತೆಯೇ ಇರಬೇಕಾಗ್ತದೆ, ಸಂವೇದನೆಯೇ ಇರಬೇಕಾಗ್ತದೆ. ಸೆನ್ಸಿಟಿವ್ ಇರಲಿಲ್ಲ ಅಂದ್ರೆ ಈ ವರ್ಗ ಬದುಕೋದಿಲ್ಲ. ಅತಿ ಹೆಚ್ಚು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ವರ್ಗ ಯಾವುದಾದ್ರು ಇದ್ದರೆ ಅದು ಕೃಷಿ ವಲಯ, ರೈತ ವರ್ಗ. ಬೆಳೆಗಳ ಸಮಸ್ಯೆ ಅದ, ಲೇಬರ್ ಪ್ರಾಬ್ಲಮ್ ಅದಾವ, ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳು ಬಹುತೇಕ ಯಾವುದೇ ವಲಯದೊಳಗಿಲ್ಲ. ಅದು ಆ್ಯಸ್ ಎ ಬಿಸ್ನೆಸ್ ಆಗಿ ಟ್ರೀಟ್ ಆಗಿಲ್ಲ, ಅದೊಂದು ಅಸಂಘಟಿತ ವಲಯ ಅದು. ಆ ವಲಯಕ್ಕೆ ಸಹಾಯಕ ಸರ್ಕಾರಗಳು ಬರಲಿಲ್ಲ ಅಂದರೆ ರೈತರ ಆತ್ಮಹತ್ಯೆಗಳನ್ನು ನಾವು ನೋಡಿದ್ದೀವಿ. ಯಾವುದೋ ಆತ್ಮಹತ್ಯೆ ಆದಾಗ ವೆರಿ ಸೆನ್ಸಿಟಿವ್ ಆಗಿ ನಾವೆಲ್ಲ ಮಾತಾಡ್ಬಿಡ್ತೀವಿ, ಮತ್ತು ನೆಕ್ಸ್ಟ್ ಡೇ ನೆನಪಾರಿರ್ತೀವಿ ನಾವು. ಆ ಭಾವನೆ ಇರಬಾರ್ದು. ಸದಾ ರೈತರನ್ನ ಸರ್ಕಾರಗಳು ಭಾಳ ಇವತ್ತು ನಾವು ನೋಡ್ತಿರ್ತೀವಿ ಅನೇಕ ಕಡೆ ಸ್ಟ್ರೈಕ್ ಮಾಡೋದ್ರೊಳಗೆ ಅದಕ್ಕೆ ಲಕ್ಷ್ಯ ಕೊಡ್ತೀವಿ ನಾವು. ಯಾಕೆ ಈ ಭಾವನೆ? ನಿರಂತರವಾಗಿ ನಮ್ಮ ಜನ, ನಮ್ಮ ವರ್ಗ, ನಮ್ಮ ಕೃಷಿ ವಲಯ ರಕ್ಷಣೆ ಮಾಡಬೇಕಾಗ್ತದೆ. ಹೌದು, ಕೃಷಿ ವಲಯ ಬೆಳವಣಿಗೆ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ನಾವು ಮೊದಲೇನು ಬೆಳೀತಿದ್ದೀವಿ ಆ ಇಳುವರಿಗಳನ್ನು ಲೆಕ್ಕ ತಗೊಂಡ್ರೆ ಇವತ್ತು ಭಾಳ ಬೆಳವಣಿಗೆ ಆಗಿದೆಯಲ್ಲ. ಆದರೂ ಸಹಿತ ಇಂಥ ಸಮಸ್ಯೆಗಳು ಇವತ್ತು ಜಿಲ್ಲೆಯಲ್ಲಿ ನಮ್ಮಲ್ಲಿ ಮುಂಗಾರಿನ ಜಿಲ್ಲೆ 60% ಮುಂಗಾರು ಬೆಳೆ ಬಿತ್ತೀವಿ, 40% ಹಿಂಗಾರು ಬಿತ್ತೀವಿ ನಾವು. ಮುಂಗಾರಿನೊಳಗೆ 80% ಒಂದು ಕ್ರಾಪ್ನಿಂದ ನಮ್ಮ ರೈತರನ್ನ ಆಘಾತಗೊಳಗಾದ್ರಂದ್ರೆ ಅವ್ರ ಬದುಕೇನು? ನಿಸರ್ಗ ಬರಗಾಲ ತಂದಾಗ ಹೋಯ್ತು. ಈ ವರ್ಷ ಮಳೆ ಚೆನ್ನಾಗಿ ಅವ್ರ ಹೊಲದಾಗ ಗಿಡ ನೀವು ನೋಡಿದ್ರಿ ಅಂದ್ರೆ ನಮ್ಮ ಮನುಷ್ಯ ಎಷ್ಟು ಎತ್ತರ ಇದ್ದೀವಿ, ನಮ್ಮ ಕೈ ಎಷ್ಟು ಎತ್ತರದ ಅಷ್ಟು ಬೆಳೆ ಬೆಳೆದಾವ. ಆದ್ರೆ ಕಾಯಿ ಇಲ್ಲ ಅಂದ್ರೆ ಅರ್ಥ ಏನದ? ನಾನು ಎಲ್ಲವನ್ನ ಸರ್ಕಾರಗಳ ಮೇಲೆ ಹೇಳಂಗಿಲ್ಲ, ನಿಸರ್ಗನೂ ಅನಿವಾರ್ಯ ಕಾರಣಗಳಿಂದಾಗಿರ್ತದೆ. ಆದರೆ ನಿಸರ್ಗದ ಜೊತೆಗೂ ಸಹಿತ ಸಂಶೋಧನೆಗಳ ಮುಖಾಂತರ ನಾವು ಬೇರೆ ಬೇರೆ ಕಾರಣಗಳನ್ನ ಹುಡುಕಬೇಕಾಗ್ತದೆ. ನೀವು ಎಜುಕೇಟ್ ಮಾಡಬೇಕು, ಯಾವ ತಿಂಗಳದಾಗ ಬಿತ್ತಬೇಕು, ಕಾಯಿ ಕಟ್ಟುವಂಥ ಸಂದರ್ಭ ಏನು, ನಾವು ವಿಜ್ಞಾನದ ಮುಖಾಂತರ ಇದೇನಾದ್ರು ಮಾಡ್ಲಿಕ್ಕೆ ತಡೆ ಹೊಡ್ಲಿಕ್ಕೆ ಸಾಧ್ಯದನೋ. ಯಾವುದೇ ಪೋಸ್ಟ್ ಮಾರ್ಟಮ್ ಆಗಲಿಕ್ಕೆ ಹೋಗಬಾರ್ದು. ಪ್ರಿಕಾಷನರೀಸ್ ನಮ್ಮಲ್ಲಿ ಇರಬೇಕು. ಎಲ್ಲನೂ ಪೋಸ್ಟ್ ಮಾರ್ಟಮ್ಗೆ ಹೋದೇವಂದ್ರೆ ಬರೋದೇನದ ಅಲ್ಲಿ ಭಾಳ ಚರ್ಚಾ ವಿಷಯ ಉಳಿತದ ಹೊರತು ರಿಸಲ್ಟ್ ಇರೋದಿಲ್ಲ. ವಿ ವಾಂಟ್ ರಿಸಲ್ಟ್ ಓರಿಯೆಂಟೆಡ್. ಸೊ ಅದಕ್ಕಾಗಿ ನಾನು ವಿಶೇಷವಾಗಿ ನಾನು ಅಂತರಾಳದಿಂದ ಸರ್ಕಾರಕ್ಕೆ ಮನವಿ ಅದ, ಈ ವರ್ಗ, ಈ ವಲಯ ಬಹಳ ಕಷ್ಟದಲ್ಲಿದೆ, ನೀವು ಅವ್ರ ಸಹಾಯಕ್ಕೆ ಬರಬೇಕು. ಅದೆಲ್ಲ ರೂಪದಲ್ಲಿ ಬರ್ತೀರಿ ಅಂತಕ್ಕಂಥ ವಿಶ್ವಾಸ ನನಗದ. ಜನಪ್ರಿಯ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಸರ್ಕಾರ ಆಗಲಿ, ಕೃಷಿ ಸಚಿವರಾಗಲಿ ವಿಶೇಷವಾಗಿ ಇದನ್ನು ಅಧ್ಯಯನ ಮಾಡಿ, ಅನೇಕ ಸಂದರ್ಭದಲ್ಲಿ ಆನೆಕಲ್ಲು ಮಳೆ ಆದಕ್ರೆ ನೀವು ಸಹಾಯ ಮಾಡೋದು, ಬೇರೆ ಬೇರೆ ಸಂದರ್ಭದಾಗ ತೊಂದರೆ ಆದಕ್ರೆ ನಮ್ಮ ಸಹಾಯಕ್ಕೆ ಬಂದಿರಿ ನೀವು.
ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಯ ಜನರು ವಿಶೇಷವಾಗಿ ಬರೀ ನಮ್ಮ ಜಿಲ್ಲೆ ಅಲ್ಲ, ಬಾಗಲಕೋಟೆ, ಗುಲ್ಬರ್ಗ, ತೊಗರಿ ಎಲ್ಲೆಲ್ಲಿ ಬಿತ್ತಿದ್ದಾರೆ, ಎಲ್ಲಿ ಈ ಸನ್ನಿವೇಶ ನಿರ್ಮಾಣ ಆಗಿದೆ ಅಲ್ಲೆಲ್ಲ ಕಡೆ ನೀವು ಸಹಾಯಕ್ಕೆ ಬರಬೇಕು ಅಂಥೇಳಿ ನಾನು ವಿಶೇಷವಾದಂಥ ಮನವಿ ಮಾಡ್ಕೊಳ್ಳೋಕ್ಕೋಸ್ಕರ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡೋಣ ಅಂಥೇಳಿ ನಾನು ಇವತ್ತು ತಮ್ಮನ್ನು ಈ ಒಂದು ಗೋಷ್ಠಿಗೆ ಆಹ್ವಾನ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ತಮ್ಮಲ್ಲಿಯೂ ಸಹಿತ ಮನವಿ ಮಾಡ್ಕೋತೀನಿ, ತಾವು ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ವಿಧಾನ ತಮ್ಮ ಮುಖಾಂತರ ಆಗಲಿ. ಬೆಳೆಗಾರರು ಕೃಷಿ ವಲಯ ಬೇರೆ ಬೇರೆ ಬೆಳೆಗಳ ಚಾಯ್ಸು ಇಟ್ಕೊಳ್ಳೋರು. ನೀವು ನೋಡ್ತೀರನ್ನ, ಯಾರು ಪ್ರಗತಿದಾಯಕ ರೈತರು ಇರ್ತಾರೆ, ಉಳ್ಳಾಗಡ್ಡಿ ಸತತವಾಗಿ ಯಾವ ಬಿತ್ತಾನ ಅವನಿಗೆ ಮಾತ್ರ ಲಾಭ. ಚಲೋ ರೇಟ್ ಇದ್ದಾಗ ಅವ್ನು ನೋಡಿ ಮತ್ತೊಬ್ಬ ನೆಕ್ಸ್ಟ್ ಬಿತ್ತಲಿಕ್ಕೆ ಹೋದಂದ್ರೆ ಅವ್ನಿಗೆ ಎಂದು ಬೆನಿಫಿಟ್ ಆಗಿಲ್ಲ, ಪ್ರಾಫಿಟ್ ಆಗಿಲ್ಲ. ಸೊ ಅದಕ್ಕೆ ನಾವು ರೈತರನ್ನ ಎಜುಕೇಟ್ ಮಾಡಿದಾಗ ನಿಮ್ಮ ಮುಖಾಂತರ ಬೇರೆ ಅನೇಕ ವಿಷಯಗಳನ್ನು ಬರೀತೀರಿ, ಅವು ಯಾವ ಕೆಲಸಕ್ಕೆ ಬರಲಾರ್ದು, ಕೆಲವು ಇಂಪಾರ್ಟೆಂಟ್ ಇದ್ದದ್ದು ಬರಿಬೋದು ನೀವು. ಆದರೆ ಇವಕ್ಕೆ ಸ್ವಲ್ಪ ಒತ್ತು ಕೊಡಿ ದಯವಿಟ್ಟು. ನಾನು ರೈತ ಕೃಷಿ ವಲಯದ ಪರವಾಗಿ ಮನವಿ ಮಾಡ್ಕೋತೀನಿ. ಎಲ್ಲ ಬೆಳೆಗಳ ಬಗ್ಗೆ, ಎಲ್ಲ ಬೆಳೆಗಳ ಅಧ್ಯಯನದ ಬಗ್ಗೆ ಇಂಥವೇನು ಯೂನಿವರ್ಸಿಟೀಸ್ ಅದಾವ, ಅಧ್ಯಯನಶೀಲರು ಅದಾರ, ಅಂಥವ್ರ ಮುಖಾಂತರ ಕೃಷಿ ಕ್ಷೇತ್ರಕ್ಕೆ ತಾವು ಹೆಚ್ಚಿನ ಒಂದು ಇದಕ್ಕೆ ಅವಕಾಶ ಕೊಟ್ರಿ ಅಂದರೆ ಜನರಿಗೆ ತಲುಪ್ತದೆ. ನನಗೆ ಇದು ಹಾನಿಯಾಗ್ಯದ ಅನ್ನೋದಕ್ಕಿಂತ ನಮ್ಮ ಜನರು ಎಲ್ಲೋ ಒಂದು ಕಡೆ ಅವ್ರು ಬೇರೆ ಬೇರೆ ಬೆಳೆ ಮಾಡಿದ್ರು ಅಂದರೆ ಈ ಸಂದರ್ಭ ಬರ್ತಿರಲಿಲ್ಲ ಅಂತಕ್ಕಂಥ ಒಂದು ಭಾವನೆಯೂ ಅದ. ಸೊ ಅದಕ್ಕಾಗಿ ನಾನು ತಮ್ಮ ಹತ್ರ ಮನವಿ ಮಾಡ್ಕೋತೀನೋ, ನಮ್ಮ ಕೃಷಿ ವಲಯ ರಕ್ಷಣೆಗೆ ತಮ್ಮ ಮುಖಾಂತರ ಏನು ಸಾಧ್ಯದ ಫೀಡ್ಬ್ಯಾಕ್ ಸಿಗೋತಕ್ಕಂಥ ಪ್ರಯತ್ನ ತಾವು ಮಾಡೋದಂತೇಳಿ ನನ್ನ ಮನವಿ ಇದೆ. ಹಾಗೆ ಅನೇಕ ಸಮಸ್ಯೆಗಳು ಇವತ್ತು ತೊಗರಿ ಬೆಳೆದ ಬಗ್ಗೆ ಇದು ಇದ್ರೆ ಆಲ್ಮಟ್ಟಿ ಈ ಅವಿಭಾಜ್ಯ ಜಿಲ್ಲೆಯ ಜನ ಏನು ತ್ಯಾಗ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತದ. ಆದರೆ ಇವತ್ತಿಗೂ ಸಹಿತ ಈಗ ನಮಗೆ ಥರ್ಡ್ ಸ್ಟೇಜ್ದಾಗ 85 TMC ನೀರು ನಮ್ಮ ಜಿಲ್ಲೆಗೆ, ಎರಡೂ ಜಿಲ್ಲೆ ಕೂಡಿ 100ಕ್ಕಿಂತ ಹೆಚ್ಚು TMC ನೀರು ಸಿಗ್ತಂಥ ಸಂದರ್ಭದಲ್ಲಿ ಬೇರೆ ಚಿಂತನೆ ನಡೀತಾ ಇರತಕ್ಕಂಥ ಆಘಾತ ಆ ಒಂದು ನಮ್ಮ ವಲಯದಲ್ಲಿ ಬಂದಿದೆ. ಸರ್ಕಾರ ಅದನ್ನು ಸ್ಪಷ್ಟಪಡಿಸಬೇಕು, 524ನೇ ಮಾಡಬೇಕು. ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಅದು ಒಕ್ಕೂರಲಿಂದ ಅದನ್ನು ಬೆಂಬಲಿಸ್ತೀವಿ. ನಾವು ಯಾಕಂತ ಕೇಳಿದ್ರೆ ನಮ್ಮ ಪೂರ್ವಜರು ಕಂಡಿರ್ತಕ್ಕಂಥ ಕನಸು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಟ್ಟಿರ್ತಕ್ಕಂಥ ಅಡಿಗಲ್ಲದು ಇವತ್ತು 524 ಆಗಲಿಲ್ಲ ಅಂದರೆ ನಮ್ಮ ಪ್ರದೇಶಕ್ಕೆ ನೀರೇ ಬರೋದಿಲ್ಲ. ಹೌದು, ಆರ್ಥಿಕವಾಗಿ ಸಂಕಷ್ಟದಲ್ಲಿದೆಯೋ ನಾನು ಒಪ್ಕೋತೀನಿ, ಆದರೆ ಬೇರೆ ಯಾವುದಾದ್ರೂ ರೂಪದಿಂದ ನೀವು ಮಾಡಿ. ನಮ್ಮ ಜಿಲ್ಲೆ ಎಲ್ಲ ಯೋಜನೆಗಳನ್ನು ಬೇಕಾದ್ರೆ ಸ್ಥಗಿತಗೊಳಿಸಿ ಒಂದು 4 ವರ್ಷ. ವಿ ಅಗ್ರೀಡ್ ಆಲ್ ಪಾಪ್ಯುಲರ್ ಸ್ಕೀಮ್ಸ್. ಒಂದು ಸಲ ಕೃಷಿ ವಲಯಕ್ಕೆ ತಾವು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಆ ರೀತಿ ಮಾಡಬೇಕು. ಮತ್ತು ಏನು ಆಲ್ಮಟ್ಟಿ ವಿಚಾರವಾಗಿ ಸರ್ಕಾರ ಸ್ಪಷ್ಟ ನಿರ್ಣಯವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತು ಹೇಳಿ, ಹಾಗೆ ನಿಂಬೆ ಅಭಿವೃದ್ಧಿ ಮಂಡಳಿ ನಾವು ಮಾಡಿದ್ದೀವಿ, GI ಟ್ಯಾಗ್ ಸಿಕ್ತು. ಅದು ಇನ್ನೊಂದಿಷ್ಟು ಹೊಸ 7.5-8 ಕೋಟಿ ರೂಪಾಯಿದ ಹೊಸ ಸಂಶೋಧನೆಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಆಗಲಿ. ಅದ್ರ ಇತ್ತೀಚಿನ ದಿನಮಾನಗಳಲ್ಲಿ ರಸ್ತೆಗಳು ನೋಡ್ತಿರ್ತೀವಿ ನಾವು, ನಮ್ಮದೇ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಬೇರೆದ್ರಾಗ ನಾವು ಹೆಸರು ಮಾಡಿರ್ಬೋದು. ಅದರ ಕೆಲವು ಡೆವಲಪ್ಮೆಂಟ್ ಬೇಸಿಕ್ ಆಗಿ ಎಸೆನ್ಷಿಯಲ್ ರೋಡ್ಸ್, ಸ್ಕೂಲ್ ಬಿಲ್ಡಿಂಗ್ಸ್, ಹಾಸ್ಪಿಟಲ್ಸ್, ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಇವಕ್ಕೆಲ್ಲ ನಾವು ರೀಚ್ ಆಗಲಿಲ್ಲ ಅಂದರೆ ನಮಗೆಲ್ಲೋ ಒಂದು ಕಡೆ ಆಗ್ತದೆ. ಅದು ಭವಿಷ್ಯದ ಸರ್ಕಾರಗಳು ಆ ರೀತಿ ಮಾಡಬೇಕು. ಮತ್ತು ಕಾವೇರಿ, ಕೃಷ್ಣ ಕೆಟ್ಟ ಆದ್ಯತೆ ಕೊಟ್ಟಿದ್ದಾರೆ, ಉಳಿದ ನದಿಗಳಿಗೆ ಆದ್ಯತೆನೇ ಕೊಡ್ತಾ ಇಲ್ಲ ನಮ್ಮಲ್ಲಿ. ನಾನು ಅದನ್ನು ಈ ಸಲ ಭೀಮಾ ರಿವರ್ ಇರ್ತಾವೆ ಅಂತೆ ಅನೇಕ ಸಣ್ಣ ಸಣ್ಣ ನದಿಗಳದಾವೆ. ಆ ಭಾಗದ ಜನರ ರೈತರ ಬದುಕಿಗೆ ಆಧಾರ ಆಗಿದೆ. ಸೊ ಅವುಗಳ ಬಗ್ಗೆ ಸಹಿತ ಲಕ್ಷ್ಯವನ್ನು ಕೊಡಬೇಕಾಗ್ತದೆ. ಭೀಮಾ ನದಿ ಒಳಗೆ ಬ್ಯಾರೇಜ್ ಅದಾವೆ. 1993 ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ 4, ಆ ಕಡೆಯವರು 4.8 ಕಟ್ಟಿದ್ದೀವಿ. ಆ ಬ್ಯಾರೇಜ್ಗಳ ನಿರ್ವಹಣೆ ನೋಡಿದ್ರೆ ಜಾಯಿಂಟ್ ವೆಂಚರ್ ಆದಾಗ ಆ ಮೇಂಟೆನೆನ್ಸೇ ಮಾಡಂಗಿಲ್ಲ. ನನಗೆ ಕೆಟ್ಟ ಅನಿಸ್ತದೆ. ನಿನ್ನಿನ ಅಧಿಕಾರಿಗಳು ಹೇಳಿ ಆ 4-8 ಬ್ಯಾರೇಜ್ ನೀವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಅದ್ರಲ್ಲಿ ನೀರು ನಿಂತು ಅಂದರೆ ಸ್ವಲ್ಪ ಮಟ್ಟಿಗೆ ರೈತರು ಬದುಕ್ತಾರೆ. ಒಂದು ಪಾರ್ಟ್ನ ಮಹಾರಾಷ್ಟ್ರದ, ಒಂದು ಪಾರ್ಟ್ನ ಕರ್ನಾಟಕದ, ಒಂದು ಪಾರ್ಟ್ನ ಗುಲ್ಬರ್ಗ ಡಿಸ್ಟಿಕದ, ಒಂದು ಪಾರ್ಟ್ನ ಬಿಜಾಪುರದವ್ರು ಇದ್ದೀವಿ. ಸೊ ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿರಿ. ಸೊ ಹೀಗೆ ಜನರ ಅವಶ್ಯಕತೆ, ವಿಶೇಷವಾಗಿ ನೀವು ಹೇಳ್ತೀನಿ, ಸಹಕಾರಿ ವಲಯದಲ್ಲಿ ಸಕ್ಕರೆ ಕಾರ್ಖಾನೆ ನಾನು ಮಾಡಿದ್ದೀನಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ನಡೆಸೋದು ಅಷ್ಟೇ ಕಷ್ಟ. ಇವತ್ತು ನಂದಿ ತೊಂದರೆಯಲ್ಲಿದೆ, ನಾವು ತೊಂದರೆಯಲ್ಲಿದ್ದೀವಿ. ಸೊ ಸರ್ಕಾರನೂ ಅದಕ್ಕೆ ಸಹಾಯಕ್ಕೆ ಬರಬೇಕಾಗ್ತದೆ. ಸೊ ಅದನ್ನು ಸರ್ಕಾರ ಮೊದಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಸಹಕಾರ ಸಚಿವರು ನಾವೆಲ್ಲ ಮನವಿ ಮಾಡ್ಕೊಂಡಿದ್ದೀವಿ. ಸೊ ನೀವು ನಮ್ಮ ಸಹಾಯಕ್ಕೆ ಬರಬೇಕಂತೇಳಿ. ಯಾಕಂದರೆ ನಂದಿ ಶುಗರ್ ಫ್ಯಾಕ್ಟ್ರಿ ಒಂದು ದೊಡ್ಡ ಹೆಸರು ಮಾಡುತ್ತೆ. ಅದರದ್ದು ರಕ್ಷಣೆ ಮಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಒಟ್ಟಾರೆ ಕೃಷಿ ವಲಯದ ಬಗ್ಗೆ ಸರ್ಕಾರ ಭಾಳ ವಿಶೇಷವಾಗಿ ಆದ್ಯತೆಯನ್ನು
ಕೊಡಲಿ ಅಂಥೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಸರ್, ತೊಗರಿದು ಅದು ಟೆಂಡರ್ನಲ್ಲೇ ಹಗರಣ ಆಗಿದೆ. ಮತ್ತು ಆ ಏಜೆನ್ಸಿಗಳೆಲ್ಲ ನಿಯಮ ಬಾಹಿರವಾಗಿ ಪಕ್ಕದ ಜಿಲ್ಲೆಯಲ್ಲಿ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಬಹುತೇಕ ಜಿಲ್ಲಾಡಳಿತ ಗಮನಕ್ಕೂ ಬಂದಿದೆ, ನನಗೂ ಗಮನಿಸಿ ಹೇಳಿದ್ರು. ಅಂಥವು ಯಾವುದೇ ಅಚಾತುರ್ಯಗಳಾಗಿದ್ದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಲಿ. ರೈತ ವಲಯ ಕೃಷಿ ರೈತರಿಗೆ ನೀವು ಮೋಸ ಮಾಡಿದ್ರಿ ಅಂದರೆ ಅದಕ್ಕಿಂತ ದೊಡ್ಡ ಪಾಪ ಈ ಭೂಮಿ ಮೇಲೆ ಮತ್ತೆ ಯಾವುದೂ ಇಲ್ಲ. ಅವ್ರ ಬದುಕಿಗೆ ನೀವು ಅವ್ರನ್ನ ಕುತ್ತಿಸಿದಂಗೆ ಆಗ್ತದೆ. ಸೊ ಅದಕ್ಕಾಗಿ ಅದ್ರ ಬಗ್ಗೆ ನಿರ್ದಿಷ್ಟ ಕ್ರಮ ಆಗಲಿ ಅಂತೇಳಿ ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಾಗಲಿ ಹಿರಿಯ ಸರ್ಕಾರವಾಗಲಿ ಅದನ್ನು ಗಮನಿಸ್ತದೆ. ಅದೇ ಯಾರೇ ಇರಲಿ ಅದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಮಾಡ್ತಾರೆ. ಸರ್, ಅಧಿಕಾರಿಗಳು ಕೂಡ ಈ ಹವಾಮಾನ ವೈಪರೀತ್ಯ ಇಂಥವೆಲ್ಲ ಹೇಳ್ಕೊಂಡು ಆ ಬೀಜಗಳ ಕಂಪ್ನಿನ ಉಳಿಸೋ ಪ್ರಯತ್ನ ಮಾಡ್ತಾರೆ. ಇಲ್ಲ, ರೈತರು ಆರೋಪ ಅಂದರೆ ಬೆಂಗಳೂರು ಮಟ್ಟದಲ್ಲೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದ್ದಾರೆ. ನೀವು ಹವಾಮಾನ ವೈಪರೀತ್ಯ ಪಕ್ಕದ ಜಮಖಂಡಿಗೂ ನಮಗೂ ಏನು ಹವಾಮಾನ ವೈಪರೀತ್ಯ, ಸುರ್ಪುರ್ಗೂ ಮುದ್ದೆ ಬೆಳಕು ಏನು ಹವಾಮಾನ ವೈಪರೀತ್ಯ, ಇಷ್ಟೇ ವ್ಯತ್ಯಾಸದೊಳಗೆ ಅಲ್ಲಿ ಚೆನ್ನಾಗಿ ಬರ್ತದೆ, ಅಲ್ಲೊಂದು ಟೆಂಡರ್ ಬೇರೆ ಇರ್ತದೆ, ಇಲ್ಲೊಂದು ಏಜೆನ್ಸಿ ಬೇರೆ ಇರ್ತದೆ. ಹೀಗಾಗಿ ಇಲ್ಲಿಯವರೇ ಬಹಳಷ್ಟು ಕಳಪೆ ಮಾಡಿರೋದು. ಇಲ್ಲ, ಅದೊಂದು ಈಗ ಅವರು ರ್ಯಾಂಡಮ್ ಆಗಿ ಸಮೀಕ್ಷೆ ಮಾಡಿದ್ದಾರೆ. ನಾನು ಡಿಟೇಲಾಗಿ ಸಮೀಕ್ಷೆ ಮಾಡಂತೀವಿ. ತಾವೇನು ಹೇಳ್ತೀರೋ ಒಪ್ಕೋತೀವಿ ನಾವು. ಜಮಖಂಡಿ ಪಾರ್ಟ್ ಆಫ್ ಅವರ್ ಪಾರ್ಟ್ ಇವತ್ತು ಒಂದು ಇದ್ರ ಕಾರಣಕ್ಕಾಗಿ ಬೇರೆ ಜಿಲ್ಲೆ ಅಂತ ಟ್ರೀಟ್ ಆಗ್ತದೆ. ಬಟ್ ಇಟ್ ಈಸ್ ಅವರ್ ಅವಿಭಾಜ್ಯ ಜಿಲ್ಲೆ. ಅದು ಆ ರೀತಿ ಏನಾಗಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ಪ್ರಾಮಾಣಿಕವಾಗಿ ಸಮಗ್ರ ಅಧ್ಯಯನವನ್ನು ಮಾಡಲಿ, ಸಮೀಕ್ಷೆ ಮಾಡಲಿ, ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಸರ್ಕಾರ ಮಾಡ್ತದೆ, ಅನ್ನೋತಕ್ಕಂಥ ವಿಶ್ವಾಸ ನನಗದ. 100%. ಇಲ್ಲೇ ಎತ್ತಲಾಗತ್ತೇನಂದ್ರೆ ಅಲ್ಲೇ ತಾಗಿಲ್ಲ ಅಂದ್ರೆ ಸರ್, ಈಗ ಅಲ್ಲಿ ಏನು ಕಳೆದ ಬಾರಿನೂ 2 ವರ್ಷ ಆಯ್ತು ಸರ್ಕಾರ ಬರೀ ಇದು ಹವಾಮಾನ ವೈಪರೀತ್ಯ ಅನ್ಕೊಂಡು ಈ ಅಧಿಕಾರಿಗಳು ಮಾಡಿರ್ತಕ್ಕಂಥ ಪ್ರಮಾದದಿಂದಾಗಿ ಸರ್ಕಾರಕ್ಕೂ ಮುಜುಗರ ಮತ್ತು ರೈತರಿಗೂ ಎಷ್ಟು ತೊಂದರೆ. ಇದರ ಬಗ್ಗೆ ಯಾಕೆ ಕೂಲಂಕುಷವಾಗಿ ಪ್ರಜ್ಞಾವಂತ ಶಾಸಕರು ನೀವು ಪರ್ಟಿಕ್ಯುಲರ್ ಆಗಿ ಈ ಧ್ವನಿ ಎತ್ತಕ್ಕಂಥವ್ರು ಕಳೆದ 1 ವರ್ಷದಿಂದ ಇಂಥ ಸಾಕಷ್ಟು ಸಮಸ್ಯೆ ಧ್ವನಿ ಎತ್ತಿಲ್ಲ. ಇವತ್ತು ಎತ್ತಿದ್ರೆ ನಿಮ್ಗೆ ಅಭಿನಂದನೆ. ಎಷ್ಟು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು ನೋಡಿದ್ರೆ ನೀರು ಬರ್ತದೆ. ರೈತರು ಪ್ರತಿದಿನವೂ ಜಿಲ್ಲಾಧಿಕಾರಿಗಳಿಗೆ ಬಂದು ತನ್ನ ಅಳಲನ್ನು ತೋರ್ತಾರೆ. ಇಲ್ಲ, ನೀವು ಹೇಳೋದು 100ಕ್ಕೆ 100 ಸತ್ಯ. ನಾನು ಪ್ರಾಮಾಣಿಕವಾಗಿ ಒಪ್ಪಗೋತೀನಿ. ಅದು ಯಾವುದೇ ಸಾರ್ವಜನಿಕ ಬದುಕಿನಲ್ಲಿದ್ದವರು ಇದ್ರ ಬಗ್ಗೆ ಗಮನ ಹರಿಸಬೇಕಾದದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾನು ಅದಕ್ಕಾಗಿ ಈಗ ಬಂದಿದ್ದೆ. ಭಾಳ ದಿವಸ ಆಯ್ತು ಇದರಿಂದ ದೂರಿದ್ದೀನಿ. ಬಟ್ ರೈತರಿಗೆ ತೊಂದರೆ ಆಗಿದೆ. ಅದರಲ್ಲಿ 81% ಸೋಯಿಂಗ್ ಮಾಡಿರ್ತಕ್ಕಂಥ ಆ ರೈತರ ಪರವಾಗಿಯೇ ನಮ್ಮದೇ ಸರ್ಕಾರ ಇದ್ದರೂ ಸಹಿತ ನಾನು ಅಲ್ಲೇ ಮಾಡ್ಬೋದಾಗಿತ್ತು. ತಮ್ಮ ಮುಖಾಂತರನೂ ಮನವಿ ಮಾಡ್ಕೋತಾ ಇದ್ದೀನೋ. ನಿನ್ನೆ ಸಭೆ ಮಾಡಿ ತಾಲೂಕಾದಲ್ಲಿ ಜಿಲ್ಲಾಧಿಕಾರಿಗಳನ್ನು ಕರೆಸಿ ಆಮೇಲೆ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಒಂದು ವಾರ ಜೊತೆಗೆ ನಾನು ಎಲ್ಲರೂ ಕೂಡ ಮಾತಾಡಿ ನನ್ನೇನು ಫೀಡ್ಬ್ಯಾಕ್ ತೊಗೋಬೇಕಾಯಿತು, ನನ್ನೆಷ್ಟು ವ್ಯಾಪ್ತಿ ಒಳಗೆ ನಾನೇನು ಮಾಡಬೇಕಾಯ್ತು ಆ ಕಾರ್ಯ ನಾನು ಮಾಡ್ತಾಯಿದ್ದೀನಿ. ಅದು ನನ್ನ ಧರ್ಮ ಮತ್ತು ಕರ್ತವ್ಯ ಮತ್ತು ಸರ್ಕಾರದ ಭಾಗವಾಗಿಯೂ ನಾವು ಮಾಡ್ತಾಯಿದ್ದೀವಿ. ಇದೇನು ಅದಂತೂ ಐ ಆಮ್ ಕ್ಲಿಯರ್ ಆ್ಯಂಡ್ ಕ್ಲಾರಿಟಿ ಅದು ಇವತ್ತು ಹೇಳ್ತೀನಿ. ಜಿಲ್ಲೆ ಮಾಡೋದು ನನ್ನ ಆದ್ಯತೆ ಇದೆ. ನಾನು ಅದನ್ನು ಯಾವುದೇ ಸ್ಥಿತಿಯೊಳಗೂ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸರ್ಕಾರ ನನಗೆ ವಿಶೇಷ ಸಂದರ್ಭದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತಕ್ಕಂಥ ಒಂದು ಸಕಾರಾತ್ಮಕ ಧೋರಣೆಯನ್ನು ಸರ್ಕಾರ ತಾಳಿದೆ. ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಒಬ್ಬೊಬ್ಬರು ಒಂದು ತಾಸು ಕೊಡ್ತೀನಿ. ನಾ ಏನು ಮತ್ತೊಬ್ಬರಂಗೆ ಗೆದ್ದು ಹೋಗೋವಲ್ಲ. ನಿಮ್ಮೆಲ್ಲ ಪ್ರಶ್ನೆಗಳನ್ನು ಮುಗಿದಾವ ಅಂತ ಕೇಳಿ ಬಿ ಕೂಲ್ ಆ್ಯಂಡ್ ಸೈಲೆಂಟಾಗಿ ಕೇಳಿ ನಾನು ಎಸ್ ಅವ್ರದ್ದು ಹಕ್ಕದ, ಎಲ್ಲರಿಗೂ ಹಕ್ಕದ. ತಪ್ಪೇನಿದೆ. ಪ್ರಜಾಪ್ರಭುತ್ವದಲ್ಲಿ ಅವರ ವಿಚಾರಗಳನ್ನು ಮಂಡನೆ ಮಾಡ್ಲಿಕ್ಕೆ ಯಾರು ಬೇಡ ಅಂತ ಯಾರು ಮೀಡಿಯಾದಾಗಿದ್ದರೆ ಹೋರಾಟ ತಿಳ್ಕೊತೀರನ್ನ. ನಾನು ಸರ್ಕಾರದ ಭಾಗವಾಗಿ ಸರ್ಕಾರದಲ್ಲಿ ಯಾವ ಸಂದರ್ಭದಾಗ ಏನು ಹೇಳಬೇಕಾಗಿತ್ತು ಅದು ಹೇಳಿದ್ದೀನಿ ಮತ್ತು ಸರ್ಕಾರಕ್ಕೂ ಗೊತ್ತದ. ಆಮೇಲೆ ನಾನು ಫಸ್ಟ್ ಟೈಮ್ ಮತ್ತೊಬ್ಬರಂಗಲ್ಲ, ಗೆದ್ದಿಕ್ಕಿಂತ ಪೂರ್ವದಲ್ಲಿ ಒಂದು ಗೆದ್ದ ನಂತರ ಒಂದು ಎಂದು ಮಾಡಿಲ್ಲ. ಶುಗರ್ ಫ್ಯಾಕ್ಟ್ರಿ ಒಳಗೆ ಹಂಗೆ ಹೇಳಿದ್ದಾನೆ, ಮಾಡಿ ತೋರಿಸೋದು. ಇದ್ರೊಳಗೂ ಹೇಳಿನೂ ಮಾಡಿ ತೋರಿಸ್ತೀನಿ. ಅದು ಒಂದು ಮಾತು ನಿಮ್ಗೆ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಇದು ಸೆನ್ಸಿಟಿವ್ ಇಶ್ಯೂ. ಉಳಿದ ಕೆಲಸ ಮಾಡೋದು ಈ ಕೆಲಸ ಮಾಡೋದಕ್ಕೆ ಒಂದು ಕಾರಣಗಳು ಬೇರೆ. ನಾವು ಇಡೀ ರಾಜ್ಯದಲ್ಲೇ ಇನ್ನೂ ಅನೇಕ ದೊಡ್ಡ ಜಿಲ್ಲೆಗಳೇ ಉಳಿದಿಲ್ಲ. ಬೆಲ್ಗಾಮ್ನಂಥ ಜಿಲ್ಲೆಗಳು ಇವತ್ತಿಗೂ ಅದನ್ನು ಡಿವೈಡ್ ಮಾಡೋದು ಆಗಲಿಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ. ಅದು ನಿಮಗೂ ಗೊತ್ತದ, ನಮಗೂ ಗೊತ್ತದ. ಸೊ ಅಂಥ ಸಂದರ್ಭ ಬಂತು ಅಂದ್ರೆ ಕರ್ನಾಟಕದಲ್ಲಿ ಜಿಲ್ಲೆಗಳನ್ನು ರಚನೆ ಮಾಡುವಂಥ ಸಂದರ್ಭ ಬಂದಾಗ ನಮ್ಮನ್ನು ಏನಾದರೂ ಕಡೆಗಣಿಸಿದ್ರು ಅಂದರೆ ಅಟ್ ದಟ್ ಡೇ ಯು ಆಸ್ಕ್ ಆ್ಯಂಡ್ ಐ ವಿಲ್ ವೆರಿ ಕ್ಲಿಯರ್ ಮತ್ತು ಕ್ಲಾರಿಟಿಯಿಂದ ಬರ್ತೀನಿ ನಾನು ಅವತ್ತು.
ಈಗ ಇಂಡಿ ಮಾದರಿಯಲ್ಲಿ ಉತ್ತರ ಕರ್ನಾಟಕ ಕಡೆಗಣನೆ ಆಗ್ತಾ ಇದೆ. ಏನು ಸರ್? ಇಂಡಿಗೆ ಏನು ಕಡೆಗಣನೆ ಆಗಿಲ್ಲ. ಇಲ್ಲ, ಇಂಡಿಗೆ ಯಾಕೆ ಕಡೆಗಣೆ ಆಗ್ತದೆ? ಇಂಡಿ ಬಹುತೇಕ ಈ 10 ವರ್ಷದಲ್ಲಿ ಕಂಡಿರೋದಂಥ ಅಭಿವೃದ್ಧಿಯನ್ನು ನೀವು ನಮ್ಮ ಭಾಗಕ್ಕೆ ಹೋಗಿ ನೋಡಿ ಬರ್ಬೋದು. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಂ, ಪ್ರತ್ಯೇಕ ಜಿಲ್ಲೆ ವಿಚಾರವಾಗಿ ಹಾಗೆ ಒಂದು ಪ್ರತ್ಯೇಕ ಜಿಲ್ಲೆ ಆದರೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀರೋ, ಅದೇ ಮಾದರಿಯಲ್ಲಿ ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ? ಸ್ವಾತಂತ್ರ್ಯದ ನಂತರ ರಾಜ್ಯದ ರಾಜಧಾನಿಯಿಂದ ಭಾಳ ದೂರ ಇದೀವಿ ನಾವು. ಅನೇಕ ಸಂದರ್ಭದಲ್ಲಿ ನಮಗೆ ಕೆಲವು ಅನ್ಯಾಯ ಆದದ್ದನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಒಪ್ಕೋತೇವೆ. ಯಾವುದೇ ಸರ್ಕಾರ ಇರಲಿ, ಉತ್ತರ ಕರ್ನಾಟಕಕ್ಕೆ ನಮಗೇನು ಸಿಗಬೇಕಾಗಿತ್ತು ಸಿಕ್ಕಿಲ್ಲ. ಕೆಲವು ಧ್ವನಿಗಳು ಅವಾಗವಾಗ ಪ್ರತ್ಯೇಕತೆ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇದ್ದರು, ಅವರೆಲ್ಲ ಇವತ್ತು ನಮ್ಮಲ್ಲಿ ಇಲ್ಲ. ಕೆಲವ್ರು ಹೋಗಿದ್ದಾರೆ, ಉಮೇಶ್ ಕತ್ತಿ ಅಂತವ್ರು. ಅದರ ಆ ಭಾವನೆಯನ್ನು ಮೂಡಿಸ್ಲಾರ್ದಂಗೆ ನೋಡ್ಕೋಬೇಕಾದದ್ದು ಈಗಿನ ಸರ್ಕಾರದ ಜವಾಬ್ದಾರಿ. ಸೊ ನನ್ನ ಕಳ್ಕಳಿ ವಿನಂತಿ, ಪ್ರತ್ಯೇಕತೆ ಭಾವ ನಮ್ಮಲ್ಲಿ ಬೇಡ. ಕನ್ನಡ ನಾಡನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಅನೇಕ ಸಾಹಿತಿಗಳು, ವಿದ್ವಾಂಸರು, ವಿದ್ವತ್ವ ಇದ್ದಂಥವ್ರು ಕೂಡಿ ಈ ರಾಜ್ಯ ಕಟ್ಟಿದ್ದಾರೆ. ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಲಿ, ಎಲ್ಲ ಕಡೆಯೂ ಸಮರ್ಪಕವಾಗಿ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಸದಾಶಯ. ಅವ್ರ ಸರ್ಕಾರ ಎಲ್ಲಾದರೂ ಇದಕ್ಕೆ ಲೋಪ ಆಯಿತು ಅಂದರೆ, ಇವತ್ತು ಅದಕ್ಕಾಗಿಯೇ ಇವತ್ತು ಚಳಿಗಾಲದ ಅಧಿವೇಶನ ಬೆಳಗಾಮದಲ್ಲಿ ಯಾಕೆ ನಡೆಸ್ತಾ ಇದ್ದೀವಿ ಅಂದ್ರೆ, ಯಾರೇ ನಡೆಸಲಿ ಇತ್ತೀಚಿನ ದಿನಗಳಲ್ಲಿ ಈ ಭಾಗದ ಚಿಂತನೆಗಳನ್ನು, ಈ ಭಾಗದ ವಿಚಾರಗಳಿಗೆ ಹೆಚ್ಚಿನ ಅವಕಾಶ ಸಿಗಲಿ ಅನ್ನೋ ಸಂಬಂಧ ಇವತ್ತು ಅಧಿವೇಶನ. ಅದಕ್ಕಾಗಿಯೇ ನಾವೆಲ್ಲ ಬೆಳಗಾಂ ಅಧಿವೇಶನದಲ್ಲಿ ಈ ಭಾಗದ ಭಾವನೆಗಳನ್ನು, ಇಡೀ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾವು. ಅಂಥ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಇವತ್ತು ಸೆಷನ್ ಅದ. ನಾವೆಲ್ಲರೂ ಅದ್ರ ಬಗ್ಗೆ ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಅದರಲ್ಲಿ ಆಸಕ್ತಿಯಿಂದ ಭಾಗವಹಿಸಿಕೆ ಇದ್ದೇ ಇರ್ತದೆ. ಈ ಭಾಗದ ಅನೇಕ ಸಮಸ್ಯೆಗಳನ್ನು ಬೆಳಕು ಚೆಲ್ತಕ್ಕಂಥ ಪ್ರಯತ್ನ ಅಲ್ಲಿ ನಡೀತದೆ ಸದನದೊಳಗೆ. ಸರಿ, ಕೃಷ್ಣಾಗೆ ಸಂಬಂಧಪಟ್ಟಂಗೆ ಎಲ್ಲೂ ಸರ್ಕಾರ ಈ ನೀರು ನಿಲ್ಲಿಸುವ ಬಗ್ಗೆ ಯಾವುದಾದ್ರು 524 ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಭಾಳ ಸ್ಪಷ್ಟ ನಿರ್ಣಯ ಅದ, ಅದ್ರಾಗ ಎರಡನೇ ಮಾತೇ ಇಲ್ಲ. ಆದರೆ ಈಗೇನೊಂದು ಆತಂಕ ಮೂಡಿದೆ ರೈತರದು, ಏನೊಂದು ಹೋರಾಟ ನಡೀತಾ ಇದೆ. ಬರೀ 524 ಅನ್ನೋದು ಒಂದೇ ಅಲ್ಲ, ಪರಿಹಾರ ಕೊಡಬೇಕಾಗ್ತದೆ. ಅದು ಯಾವ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರ ಚರ್ಚೆಯನ್ನು ಮಾಡಿ ಸರ್ಕಾರ ಸ್ಪಷ್ಟತೆಯನ್ನು ಬೆಳಗಾಂ ಅಧಿವೇಶನದಲ್ಲಿ ಕೊಡ್ತಾರಂತ ನಾನು ಭಾವಿಸಿದ್ದೀನಿ. ನಾನು ಒತ್ತಾಯ ಮಾಡ್ತೀನಿ. ಪಾಟೀಲ್ ಹೇಳ್ತಾರೆ, ಬೆಂಗಳೂರಿರ್ತಕ್ಕಂಥ ಒಂದು ಯಾವ್ದಾರ ಆಸ್ತಿ ಮಾರಾಟ ಮಾಡಿ. ನೋಡ್ರಿ, ಅವ್ರು ಏನಾರ ಮಾಡಲಿ, ನಮ್ಮ ಕೆಲಸ ಮಾಡಿಕೊಡ್ಲಿ. ಅವ್ರು ಆಸ್ತಿಯಾರ ಮಾಡಲಿ, ಸಾಲಾರೆ ತಗೊಳ್ಳಿ. SR ಪಾಟೀಲ್ರು ಒಬ್ಬರು ಹಿರಿಯ ನಾಯಕರು ಈ ಭಾಗದೊಳಗೆ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ, ಸಚಿವರಾಗಿ ಅನೇಕ ತಮ್ಮದೇ ಆದಂಥ ಅನುಭವದ ಸಲಹೆಗಳನ್ನು ಸರ್ಕಾರದಲ್ಲಿ ನೀಡಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಇಲ್ಲ ಅಂದರೂ ಸಹಿತ ಅವ್ರಿಗೆ ಆ ಹಕ್ಕಿದೆ. ಇವತ್ತೇನು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮವರೇ ಎಲ್ಲ ಶಾಸಕರುಗಳು ಭಾಗವಹಿಸಿದ್ದಾರೆ, ಆಡಳಿತ ಪಕ್ಷ ಶಾಸಕರುಗಳು. ಸೊ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ರೈತರ ವಿಷಯ ಬಂದಾಕ್ರೆ ಪಕ್ಷವನ್ನು ಮೀರಿ ಸಹಿತ ನಾವೆಲ್ಲರೂ ಜನರ ಜೊತೆಗೆ ಇರಬೇಕಾಗ್ತದೆ. ಅದು ನಮ್ಮೆಲ್ಲರ ಧರ್ಮ ಮತ್ತು ಕರ್ತವ್ಯ. ಚುನಾವಣೆ ಪೂರ್ವದಲ್ಲಿ ಕೃಷ್ಣಾ ಜಲಾಂದೋಲನ ದೊಡ್ಡ ಸಮಾವೇಶ ಮಾಡಿ ವಿಜಯಪುರದಲ್ಲಿ ನಾವು ವರ್ಷಕ್ಕೆ ಕೃಷ್ಣೆಗಾಗಿ 40,000 ಕೋಟಿಗಳನ್ನ ಇಡ್ತೀವಿ ಅಂತ ಹೇಳಿ 2 ವರ್ಷ ಆಯಿತು ಸರ್, 1 ರೂಪಾಯಿನೂ ಇಟ್ಟಿಲ್ಲ. ಬಜೆಟ್ನಲ್ಲೂ ಪೂರಕ ಬಜೆಟ್ ಆಯಿತು, ಬಜೆಟ್ ಆಯಿತು. ಆ ಕೃಷ್ಣಾ ಜಲಾಂದೋಲನ ಸಂಕಲ್ಪನೆ ಈಡೇರಿಲ್ಲ ಸರ್. ನಾನು ಪ್ರಾಮಾಣಿಕವಾಗಿ ಹೇಳ್ತೀನೋ, ಕೃಷ್ಣೆಗೆ ಏನು ಆದ್ಯತೆ ಸಿಗಬೇಕಾಯಿತು ಎಲ್ಲೋ ಒಂದು ಕಡೆ 1-1.5 ವರ್ಷ ಆಯಿತು, ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೋತೀನೋ. ಅದ್ರ ಮುಂದಿನ ನಿರ್ಮಾಣದಲ್ಲಿ ಸರಿದೂಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗದ ಮತ್ತು ಮೂಡಬೇಕು. ಅದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಬಾಗಲಕೋಟೆ ಶಾಸಕರೆಲ್ಲ ಭಾಗವಹಿಸಿ ಸಂಕಲ್ಪ ಪ್ರತಿಜ್ಞೆ ಮಾಡಿದ್ರು. 2 ವರ್ಷದೊಳಗೂ ಕೂಡ ಆಗಲಿ, 3 ವರ್ಷದೊಳಗೆ ಎಷ್ಟು ಇಡಕ್ಕೆ ಸಾಧ್ಯ ಅಂತ ಸರ್? ಹೌದು, ಇದನ್ನು ಒಂದು ಗ್ಯಾರಂಟಿ ಅಂತ ಹೇಳಿದ್ರಿ. ಸ್ವಲ್ಪ ಸಮಯಾವಕಾಶ ಕೊಡ್ರಿ, ಮಾಡ್ತಾರೆ. 2 ವರ್ಷ ಆಯ್ತು ಸರ್. ಈಗ ಅಂದ್ರೆ 3 ವರ್ಷ. 3 ವರ್ಷ ಇಟ್ ಇಸ್ ನಾಟ್ ಎ ಸ್ಮಾಲ್ ಪೀರಿಯಡ್. 40 ಅಂದ್ರೆ 80,000 ಕೋಟಿ ಇಡಬೇಕಾಗಿತ್ತು ಸರ್. 1,100 ದಿವಸಗಳದಾವಿನ. ಜಸ್ಟ್ ವೇಟ್ ಫಾರ್ ಅನದರ್ ಸಮ್ ಟೈಮ್. 80,000 ಕೋಟಿ ಈಗ ಇಡಬೇಕಾಗಿತ್ತು ಸರ್. ಈ ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿಗೆ ಏನಾದರೂ ಅಡೆತಡೆ ಆಗಿದೆಯಾ? ಆ ಲೆಕ್ಕದಲ್ಲಿ ಏನಾದರೂ ನಿಮ್ಮ ಏನು ಗ್ಯಾರಂಟಿ ಯೋಜನೆಗಳಿಂದ ನೀವು ನೋಡಿರ್ಬೋದು. ಬಹುತೇಕ ಕರ್ನಾಟಕದಾಗೆ ಗ್ಯಾರಂಟಿ ತಾಲೂಕಾ ಮಟ್ಟದ ಅಧ್ಯಕ್ಷರಿಗೆ ಆಫೀಸ್ ಕೂಡಿಸಿ ದೊಡ್ಡ ಕಾರ್ಯಕ್ರಮ ಮೊನ್ನೆ ಮಾಡಿನ. ಗ್ಯಾರಂಟಿಗಳಿಂದ ಅತ್ಯಂತ ಕಡು ಬಡವರಿಗೆ ಬಹಳ ಜನರಿಗೆ ಸಹಾಯ ಆಗಿದೆ. ಯಾರು ಅದನ್ನು ಅಲ್ಲಿಗಳಿಲಿಕ್ಕಾಗೋದಿಲ್ಲ. ಯಾರು ತೊಂದರೆಯಲ್ಲಿದ್ದಾರೆ ಅವ್ರಿಗೆ ಗೊತ್ತಿದೆ 1,000-2,000 ರೂಪಾಯಿ ಬೆಲೆ. ಶ್ರೀಮಂತರಿಗೆ ಗೊತ್ತಾಗೋದಿಲ್ಲ, ಅದು ಬಡವರಿಗೆ ಅದು ಗೊತ್ತಿದೆ. ಆದ್ರೆ ಒಂದು ಸರ್ಕಾರ
ಇವೆಲ್ಲವನ್ನು ಕೊಡೋದು ಬಹಳ ಯೋಗ್ಯವಾಗಿದೆ. ನಾವು ಸರ್ಕಾರದಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ ಅಂದಾಗ ಅದು ಮಾಡಿಸ್ಬೇಕು. ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಸೊ ಅದು 56,000ದಿಂದ 58,000 ಕೋಟಿ ಆಗಲಿ 60,000 ಕೋಟಿ ಆಗಲಿ ನಮ್ಮ ಸರ್ಕಾರ ಭಾಳ ಸ್ಪಷ್ಟ ಅದ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಭಾಳ ಸ್ಪಷ್ಟ ನಿಲುವನ್ನು ತಳೆದವರಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಗ್ಯಾರಂಟಿ ನಡೀತದೆ. ಗ್ಯಾರಂಟಿ ಜೊತೆಗೆ ಬೇರೆ ಯೋಜನೆಗಳಿಗೂ ಸಹಿತ ಸರಿದೂಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಮತ್ತು ಆದ್ಯತೆ ಆಗಬೇಕಾಗ್ತದೆ. ನಾವೆಲ್ಲ ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಅದ್ರ ಕಡೆ ಗಮನ ಹರಿಸ್ತದೆ. ಸರ್, ಬಸ್ ಉಚಿತ ಹೆಣ್ಮಕ್ಳಿಗೆ ಕೊಟ್ಟ ಮೇಲೆ ಅಲ್ಲಿ ಸುಮಾರು 100 ಹೆಣ್ಮಕ್ಳು ಗೌರ್ಮೆಂಟ್ ಒಂದಿಗೆ ಅಫೋರ್ಡ್ ಟು ಪೇ ಇವನ್ ಲೆಟರ್ ಇದು. ಸೊ ಅದು ನೀವು ಎಲ್ಲರಿಗೆ ಕೊಟ್ರೆ ಹಿಂಗೆ ಕೇಳ್ತೀರಿ, ಎಲ್ಲರಿಗೆ ಕೊಡ್ಲಿಕ್ಕೆ ಅಂದ್ರೆ ತಾರತಮ್ಯ ಮಾಡಿರಿ ಅಂತೀರಿ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನನಗೂ ನಿನಗೂ ಅಂದಾರ ಅವರು. ಹಿಂಗಾಗಿ ಅದು ಎಲ್ಲರಿಗೂ ಬರ್ತದೆ. ಅದು ನನಗೂ ನಿನಗೂ ಅಂದ್ರೆ ಎಲ್ಲರಿಗೂ ಆದಂಗೆ. ಕೃಷ್ಣ ಸ್ಥಳದಲ್ಲಿ ಹೋರಾಟ ಇಟ್ಕೊಂಡಿದ್ದಾರೆ ಬಾಧಿತರು. ಈಗ ಅವರು ಈ ವರ್ಷ ಪ್ರತಿ ಸಲನೂ ನಮಗೆ ಯಾವುದೇ ಸರ್ಕಾರ, BJP ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ನಮಗೆ ಸುಳ್ಳು ಹೇಳ್ತಾನೆ ಬಂದಿದೆ. ಈ ಬಾರಿ ಒಂದು ಸ್ಪಷ್ಟವಾದಂಥ ಮುಖ್ಯಮಂತ್ರಿಗಳ ನಿರ್ಧಾರ ತೆಗೆದುಕೊಳ್ಳದೇ ಇದ್ದರೆ ಉತ್ತರ ಕರ್ನಾಟಕವನ್ನು ಬೇರೆ ಮಾಡೋದ್ರಲ್ಲಿ ನಾವು ಬೇಡಿಕೆ ಇಡ್ತೀವಿ. ಅಲ್ಲ, ಅವರ ಭಾವನೆ ಆ ರೀತಿ ಒಳಗೆ ಮೂಡಿತ್ತು ಅಂದ್ರೆ ಅದೇನು ತಪ್ಪೇನಲ್ಲ ನನ್ನ ದೃಷ್ಟಿಯೊಳಗೆ. ಯಾಕಂತ ಕೇಳಿದ್ರೆ ಅಂದರೆ ನಾನು ಇವತ್ತು ಸ್ಮರಿಸ್ಕೋತೀನಿ, ಅವಿಭಾಜ್ಯ ಜಿಲ್ಲೆ ಇದ್ದಾಗ ವಾಸಣ್ಣ ದೇಸಾಯಿ ಅವರು ಈ ಹೋರಾಟಕ್ಕೆ ಚಾಲನೆ ನೀಡಿದರು. ನಾನು JH ಪಟೇಲ್ರನ್ನು ಇವತ್ತು ಸ್ಮರಿಸ್ಕೋತೀನಿ. ಅವರು ಹೋರಾಟಕ್ಕೆ ಸ್ಪಂದನೆಯನ್ನು ಮಾಡಿದ್ದರು ಆ ದಿನಗಳಲ್ಲಿ. ನಾನು ಆವಾಗ ಜಸ್ಟ್ ಅಪೋಸಿಷನ್ ಲೀಡರ್ ಇದ್ದೆ JP. ನಾನು ಗಮನಿಸ್ತಿದ್ದೆ, ನಾನು ಅದರಲ್ಲಿ ಭಾಗವಹಿಸಿದ್ದೆ. ಅವರು ನಮ್ಮ ವಾಸಣ್ಣ ದೇಸಾಯಿ ಅವರಂಥ ಒಬ್ಬ ಹಿರಿಯ ಜೀವಿ ಭಾಳ ಸ್ಪಷ್ಟತೆಯಿಂದ, ಮತ್ತು ಬಾಗಲಕೋಟೆ ಜನ ನಮ್ಮ ಜನ ಕೂಡಿನೇ ಅವತ್ತು ಹೋರಾಟ ನಾವು ಮಾಡಿದ್ದೀವಿ ಎಲ್ಲರೂ ಕೂಡ. ಸೊ ಸ್ಪಂದನೆ ಆ ಕಾಲಕ್ಕಾಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. 13ರಿಂದ 18ರೊಳಗೂ ಸಹಿತ ಭಾಳ ದೊಡ್ಡ ಪ್ರಮಾಣದ ಅನುದಾನ ಬಂದದ್ದು ನಮ್ಮ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್. ನೀವೆಲ್ಲ ಗಮನಿಸಿದ್ದೀರಿ. ಸೊ ಮುಂದೆ ಬರ್ತದೆ. ಆದ್ಯತೆಗಳನ್ನು, ಸರ್ಕಾರದ ಆದ್ಯತೆಗಳು ಹೆಂಗಿರ್ತಾವೆ ನಿಮಗೆಲ್ಲ ಗೊತ್ತದ. ಬಟ್ ಸರ್ಕಾರ ಭಾಳ ಸ್ಪಷ್ಟವಾಗಿ ಆಲ್ಮಟ್ಟಿ ವಿಷಯದಲ್ಲಿ ಪ್ರಾಮಾಣಿಕವಾಗಿ ನಾವೇನು ಮಾತು ಕೊಟ್ಟಿರಿ ಆ ಬದ್ಧತೆಯಿಂದ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ಈಗ ಮೊನ್ನೆ ಇವರು ನಾವು ಬಸವಣ್ಣ ಅಭಿಮಾನಿ ಇದ್ದೀರಿ. ಯತ್ನಾಳ್ 5/24 ಯಾರದೇ ನೇತೃತ್ವ ಸರ್ಕಾರ ಇಲ್ಲ. ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಟು ದಿ ಪೀಪಲ್. ಆಮೇಲೆ ನಮ್ಗೆ ಅವಕಾಶ ಅದ, ನಾವು ಅದು ಮಾಡ್ಕೊಳ್ಬೇಕು, ಮಾಡ್ಕೋತೀವಿ. ಮತ್ತು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಸರ್ಕಾರದ ಭಾಗವಾಗಿ ಇರೋಂಗಿಲ್ಲ. ನಾನು ಹೇಳ್ಬಿಡ್ತೀನಿ, ಅಲ್ಲಿ ಸರ್ಕಾರದ ಭಾಗವಾಗಿ ಇರೋಂಗಿಲ್ಲ ಅಂದ್ರೆ ಅದಕ್ಕೆ ನಿರೀಕ್ಷೆ ಮಾಡೋದು ನೀವು ಅವತ್ತು ಗೊತ್ತಾಗ್ತದಲ್ಲ. ಒಂದು ವೇಳೆ ಅಂಥದ್ದು ಆಗಲಿಲ್ಲ ಅಂದ್ರೆ ಇವತ್ತು ಯಾಕೆ ನಾವು ಜನಪರವಾದಂಥ ರಾಜಕಾರಣ ಮಾಡಿದವರು. ನನಗೆ ಅಧಿಕಾರ ಸಿಕ್ಕಿಲ್ಲ ಅಂಥೇಳಿ ನಿಮ್ಮ ಮುಂದೆ ಪ್ರೆಸ್ಸಿಗೆ ಬಂದಿನ ಅಂದರೆ ನನಗೆ ಯಾರ್ಯಾರು ಏನೇನೋ ಮಾತು ಕೊಟ್ಟಿದ್ರು, ದಿಲ್ಲಾಗ ಕರೆಸಿ, ಬೆಂಗಳೂರದಾಗ ಕರೆಸಿ, ಈ ರೀತಿ ನಿಮ್ಮನ್ನು ನಾವು ಮಾಡ್ತೀವಿ, ಹೋದ ಸಲ 3 ಜನ ಶಾಸಕರಿದ್ದೀವಿ, 3 ಜನರಿಗೆ ಕರೆದು ಪವರ್ ವಿಲ್ 3 ಮಂದಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಯ್ತು, ಇಬ್ಬರಿಗೆ ಮಾಡಿದ್ದಾರೆ, ನಮಗೆ ಮಾಡಿಲ್ಲ. ಅದ್ರ ನಾ ಏನೋ ಅಂದಿ ನಾನು ನಿಮ್ಮ ಮುಂದೆ ಬಂದು ಮಾತಾಡಿ ನಾನು ಅಂಥ ವಿಷಯಕ್ಕೆ ಬರೋಂಗಿಲ್ಲ. ನಾನು ಏನೇ ಬರೋದಿದ್ರು ಸಾರ್ವಜನಿಕರ ಹಿತದೃಷ್ಟಿಯಿಂದ. ಅಧಿಕಾರ ನಮಗಾಗಲ್ಲ, ಜನರ ಭಾವನೆಗಳನ್ನು ಸ್ಪಂದಿಸಬೇಕಾದಂಥ ಸಾರ್ವಜನಿಕ ಬದುಕಿನಲ್ಲಿರೋರು ನಾವು. ಆಮೇಲೆ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕ ಬದುಕಿನ ಕಳಕಳಿಯನ್ನು ಇಟ್ಕೊಳ್ಳಿಲ್ಲ ಅಂದರೆ ನಾವು ಸಾರ್ವಜನಿಕ ಬದುಕಿನ ಒಂದು ವಾತಾವರಣದ ಗೆಲ್ಲಕ್ಕೆ ಅರ್ಹರಾಗ್ತೀವಿ. ಅಂದರೆ ನಾನು ಭಾಳ ಬದ್ಧತೆಯಿಂದ ಹೇಳ್ತೀನಿ, ಸಾರ್ವಜನಿಕರ ಹಿತದೃಷ್ಟಿ ಎಲ್ಲರೇ ಬಲಿ ಕೊಡೋದು ಬಂತಂದ್ರೆ ಅದು ಈ ಜಿಲ್ಲೆದಿರಲಿ, ನಾಡಿಂದಿರಲಿ, ವಿಲ್ ಫಸ್ಟ್ ಅಲ್ಲಿ ನಿಲ್ತೀವಿ. ಪರಮಾಧಿಕಾರ ಸಚಿವ ಸಂಪುಟ ವಿಸ್ತರಣೆ ಮಾಡೋದಾಗಲಿ ಪುನರ್ರಚನೆ ಮಾಡೋದಾಗಲಿ ಅವರು ನಿರ್ಣಯ ಮಾಡಬೇಕು. ಆದರೆ ಸರ್ಕಾರದಲ್ಲಿ ಯಾರಿಗೆ ಯಾವುದನ್ನು ಕೊಡಬೇಕು ಅನ್ನೋ ನಿರ್ಣಯಗಳಾಗಿದ್ದಾವೆ. ಅದನ್ನು ಅವರೆಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಅದನ್ನು ನಿರ್ವಹಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಅವ್ರಿಗೆ ಬಿಟ್ಟು. ಬಟ್ ಅಲ್ಟಿಮೇಟ್ ಹೀ ಈಸ್ ದ ಅಲ್ಟಿಮೇಟ್ ಡಿಸಿಷನ್ ಟೇಕರ್. ಸರ್ಕಾರದ ಮುಖ್ಯಸ್ಥರಾಗಿ ಪುನರ್ರಚನೆ ಮಾಡಬೇಕು, ವಿಸ್ತರಣೆ ಮಾಡಬೇಕು, ಇದ್ದದ್ದನ್ನೇ ಇಟ್ಕೊಂಡು ಹೋಗಬೇಕು ಅನ್ನೋದು ಹೀಸ್ ಪರಮಾಧಿಕಾರ. ಯಾರಿಗೆ ಯಾವುದು ಕೊಡಬೇಕು ಅನ್ನೋದ್ರ ಜೊತೆ ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಅದು ಅಲ್ಲ, ನಾನು ಅವ್ರು ಕೇಳಿದ್ರೆ ಅಂತ ಹೇಳಿದೆ. ಇದನ್ನು ಮತ್ತೆ 5 ದಿನ ರಾಜಕಾರಣಿಗಳು ವೈಫಲ್ಯ, ಸಚಿವರಾಗಿ ಶಾಸಕರಾಗಿ ಆಯ್ಕೆ ಹೋದವರು ಇರೋ ಯಾವುದೂ ಕೆಲಸ ಮಾಡ್ತಾ ಇಲ್ಲ. 14 ವರ್ಷ ಆಯಿತು, 2ನೇ ನ್ಯಾಯಾಧೀಕರಣ ಬಂತು. ಅದಕ್ಕೆ ಹೋಗಿ ಏನು ಮಾಡ್ತೀರಿ ನೀವು? ಆಲ್ಮಟ್ಟಿ ವಿಷಯದಾಗ ಸರ್ಕಾರಗಳು, ಎಲ್ಲ ಸರ್ಕಾರಗಳು ತಮ್ಮದೇ ಆದಂಥ ಕೊಡುಗೆಗಳು ನೀಡಿದ್ದು ಯಾರೂ ಅಲ್ಲಗಳಿಗೆ ಸಾಧ್ಯ ಇಲ್ಲ. ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ನಾವು. ನೀವು ಈ ಮಾತನ್ನು ಸೂಕ್ಷ್ಮವಾಗಿ ಮಾತಾಡುವಾಗ ಗಮನಿಸಿ. ಭಾರತ ದೇಶದೊಳಗೆ ನೀರಾವರಿ ಯೋಜನೆಗಳು ಎಷ್ಟು ನರ್ಮದಾ ಹಿಡಿದು ಹೇಳ್ತೀನಿ ನೀವು ಇಲ್ಲಿ ತನಕ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಸ್ಪೆಂಡೆಡ್ ಮೋರ್ ದೆನ್ lakhs crores. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಕೆಲವು ಸಂದರ್ಭದಾಗ
ಸ್ಲೋ ಆಗಿದೆ, ಫಾಸ್ಟ್ ಆಗಿದೆ ಅನ್ನೋದು ನಾನು ಒಪ್ಕೋತೀನಿ. ಆದರೆ ಈ ನೀರಾವರಿ ಯೋಜನೆಗಳ ಬಗ್ಗೆ ಕರ್ನಾಟಕದ ಸಮಗ್ರ ನೀರಾವರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿತ್ತು ಇವತ್ತೇನಿದೆ ಅನ್ನೋದನ್ನ ನೀವು ಅಧ್ಯಯನ ಮಾಡಿದ್ರಿ ಅಂದರೆ ನೀವು ಈ ಮಾತೇ ಮಾತಾಡೋಂಗಿಲ್ಲ. ಯಾವುದೇ ಚುನಾಯಿತ ಪ್ರತಿನಿಧಿ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಬರಲಿ, ಬಟ್ ದೇ ಸ್ಟುಡ್ ವಿತ್ ಫಾರ್ಮರ್ಸ್. ಅದ್ರ ಬಗ್ಗೆ ನಾನು ಎರಡನೇ ಮಾತು ಹೇಳಿ. ಇಚ್ಛಾಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಇಲ್ಲ ಇಚ್ಛಾಶಕ್ತಿ ಪ್ರದರ್ಶನ ಅದ. ಇಚ್ಛಾಶಕ್ತಿ ಇರಲಿಲ್ಲ ಅಂದರೆ ಯೋಜನೆಗಳೇ ಆಗ್ತಿರಲಿಲ್ಲ. ಆಲಮಟ್ಟಿ ಅಂತ ಡ್ಯಾಮನ್ನು ನೀರು ನಿಲ್ಲಿಸಿ 6-7 ಜಿಲ್ಲೆಗಳಿಗೆ 5-6 ಲಕ್ಷ ಹೆಕ್ಟೇರ್ ನೀರಾವರಿ ಆಗ್ತದೆ ಅಂದ್ರೆ ಇಟ್ ಈಸ್ ಎ ಜೋಕ್. 14 ವರ್ಷ ಆಯ್ತು ಸರ್. ಆಗಲ್ರಿ, ಟೈಮ್ ಆಲ್ಮೋಸ್ಟ್ ನಿಮ್ಗೆ ಹೇಳ್ಬಿಡ್ತೀನೋ, ಯಾವುದೇ ಯೋಜನೆಗಳನ್ನು ಕಾಲಮಿತಿ ಒಳಗೆ ಆಗಲಾರ್ದಕ್ಕೆ ಅನೇಕ ಕಾರಣಗಳಿದಾವೆ. ಜುಡಿಷಿಯಲ್ ಬ್ಯಾಟಲ್ಸ್ ಬಂದಿದ್ದಾವೆ, ಬೇರೆ ಬೇರೆ ಕಾರಣಕ್ಕಾಗಿ ಡಿಲೇಗಳಾಗಿದ್ದಾವೆ. ನಿಮಗೂ ಗೊತ್ತದ, ನಮಗೂ ಗೊತ್ತದ. ಇವತ್ತಿನ ಸ್ಥಿತಿಗಂತರೂ ಆರ್ಥಿಕ ಇವತ್ತಿನ 1.5-2 ಲಕ್ಷ ಕೋಟಿ ರೂಪಾಯಿ ಬೇಕಾಗ್ತದೆ. ನಮ್ಮ ಬಜೆಟ್ದ ಗಾತ್ರ ಏಟದ ಅನ್ನೋದು ನೀವು ಗಮನಿಸ್ಬೇಕಾಗ್ತದೆ. ನೀವೆಲ್ಲ ಜರ್ನಲಿಸಮ್ ತಿಳುವಳಿಕೆ ಇದ್ದವರು. ಸರ್, ಅದೇ ಕಾವೇರಿಗೆ ನೀವು ಮಹತ್ವ ಕೊಡದೆ ನಮ್ಮ ಕೃಷ್ಣ ಯಾಕೆ ಕೊಡಲಿಲ್ಲ? ಕಾವೇರಿ ನಮ್ಮ ಕೃಷ್ಣ ಪ್ರಾಜೆಕ್ಟ್ ಜಸ್ಟ್ 22%. ಕೃಷ್ಣಾದ ಬೃಹತ್ಕಾರ ಇಲ್ಲದು. ಬಟ್ ಆ ಕಾಲದಾಗ ಚೀಪ್ ಇದ್ದಾಗ ಆಗಿ ಹೋಗ್ಬಿಟ್ಟಿದ್ದದು. ನಮ್ಮದು ಚೀಪ್ ಇದ್ದಾಗ. ಈಗ ನಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಹೇಳ್ಬಿಡ್ತೀನಿ ನಿಮಗೆ. ಯಾವ ಸಂದರ್ಭದಾಗ ಆಗಬೇಕಾಯ್ತು? 24 ಕೋಟಿ ಒಳಗೆ ಶುಗರ್ ಫ್ಯಾಕ್ಟ್ರಿ ಆಗಬೇಕಾಯ್ತು. ಇವತ್ತು 300 ಕೋಟಿ ರೂಪಾಯಿ ನಾವು ಸ್ಪೆಂಡ್ ಮಾಡಿ ಕಟ್ಟಿದ್ದೀವಿ. ಪ್ರತಿ ಮಾರ್ಚಕ್ಕೆ 55 ಕೋಟಿ ರೂಪಾಯಿ ಕಂತ ಮತ್ತು ಬಡ್ಡಿ ಕಟ್ತೀವಿ ನಾವು. ಅವತ್ತು ಅದು ಆಗಿದ್ರೆ ಇವತ್ತು ಆ ಋಣಭಾರ ಇರ್ತಿರ್ಲಿಲ್ಲ. ಇದನ್ನು ಮೀಟ್ ಔಟ್ ಮಾಡಿ, ಕೇನ್ ಪೇಮೆಂಟ್ ಮಾಡಿ, ಸಪ್ಲೈಯರ್ಸ್ ಅದು ಮಾಡಿ, ಸ್ಯಾಲರೀಸ್ ಮಾಡಿ, ಮೇಂಟೆನೆನ್ಸ್ ಮಾಡಿ ನೀವು ನೀಗಿಸ್ಬೇಕಾದ್ರೆ ದೀಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಇನ್ನೂ ಸಕಾಲ ಕಾಲ ಇನ್ನೂ ಜಾಸ್ತಿ ಆಗ್ತದೆ ಹೋಗುತ್ತೆ ಸರ್. ಎಸ್, ಐ ಫುಲ್ಲಿ ಅಗ್ರಿ. ನೀವು ಹೇಳೋದು ಒಂದು ಮಾತಂದ್ರೆ ನಾನು 100ಕ್ಕೆ 100 ಒಪ್ಕೋತೀನೋ. ಇನ್ನೂ ಡಿಲೇ ಆದಂಗೆ ಇನ್ನೂ ಇಷ್ಟು ಎಕ್ಸ್ಕ್ಲೇಷನ್ ಹಾಕೋತೆ ಹೋಗೋದು. ಸೊ ಅದನ್ನು ಭಾವನೆ ಸರ್ಕಾರದಲ್ಲಿ ಇರಬೇಕು ಮತ್ತು ಅದಕ್ಕೆ ಸ್ಪಷ್ಟವಾಗಿ ಒಂದು ರೂಪಕ್ಕೆ ಬರಬೇಕು ಮತ್ತು ಕೇಂದ್ರ ಸರ್ಕಾರ ನಮ್ಮ ಸಹಾಯಕ್ಕೆ ಬರಬೇಕು. ಇಷ್ಟು ಬೃಹತ್ಕರಾದ ಯೋಜನೆಗೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ. ಹೌದು, ಅವ್ರಿಗೆ ಕಾರಣ ನ್ಯಾಷನಲ್ ಪ್ರಾಜೆಕ್ಟ್ ಘೋಷಣೆ ಮಾಡಬೇಕಾದ್ರೆ ವ್ಯಾಜ್ಯಗಳಿರಬಾರ್ದು ಅಂಥೇಳಿ ಒಂದದ. ಆಯ್ತು, ಆ ವ್ಯಾಜ್ಯ ಸಮಸ್ಯೆ ಪರಿಹಾರ ಮಾಡಿ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ. ಇವತ್ತಿಗೂ ತುಂಗಭದ್ರಾ ಇವತ್ತು ನಿಮ್ಗೆ ಹೇಳ್ಬಿಡ್ತೀನಿ, ಜಾಯಿಂಟ್ ವೆಂಚರ್ದಾಗ 2-3 ರಾಜ್ಯಗಳು ಕೂಡಿ ನಿರ್ವಹಣೆ ಮಾಡ್ತಾವೆ. ಏನು ಸಮಸ್ಯೆ ಆಯಿತು ನೋಡಿದ್ರೆ ನೀವೇ ಕಷ್ಟ ಗೇಟ್ದಾಗ ಏನೇನಾಯ್ತು ಅನ್ನೋದನ್ನು. ಇತ್ತೀಚಿನ ದಿನಮಾನದಾಗ ಸರ್ಕಾರಗಳು ಹೇಳ್ಬಿಡ್ತೀನಿ, ಆ ಸರ್ಕಾರ ಈ ಸರ್ಕಾರ ಅನ್ನಂಗಿಲ್ಲ. ಬರೀ ಹೊಸದು ಮಾಡ್ಕೊತ ಹೊಂಟಿದ್ದೀವಿ ನಾವು. ಮೇಂಟೆನೆನ್ಸ್ ಕಡೆ ಲಕ್ಷ್ಯ ಇಲ್ಲ. ಜೀರೋ ಮೇಂಟೆನೆನ್ಸ್, ವೆದರ್ ಇಟ್ ಈಸ್ ದ ಪ್ರಯಾರಿಟಿ ಆಫ್ ಅವರ್ ಗೌರ್ಮೆಂಟ್ಸ್. ಯಾವುದೇ ಸರ್ಕಾರ ಯಾರದೇ ಇರಲಿ, ದಮ್ ಹಿಡ್ಕೊರ್ಲಿ ಮತ್ತೊಬ್ಬರದ್ದು ಇರಲಿ, ನಾವು ಆ ಮೇಂಟೆನೆನ್ಸ್ ಕಡೆ ಲಕ್ಷ್ಯನೇ ಇರಲಿಲ್ಲ ಅಂದರೆ ಏನು ಮಾಡೋದು? ಅಸೆಟ್ ಕ್ರಿಯೇಟ್ ಮಾಡಿದ್ದೇವೆ ವಿತೌಟ್ ಮೇಂಟೆನೆನ್ಸ್. ಪಕ್ಷ ಭೇದ ಬಿಟ್ಟು ಬಂದ ಎಲ್ಲ ಒಗ್ಗಟ್ಟಿನಿಂದ ನಿಮ್ಮಲ್ಲಿ ಯಾಕೆ ಎಲ್ಲ ರಾಜಕಾರಣಿಗಳಿಗೆ ಆ ಇಚ್ಛಾಶಕ್ತಿ? ಕೃಷಿಕರ ವಿಷಯ ಬಂತು ಅಂದ್ರೆ ಇಲ್ಲಿ ಪಕ್ಷದ ಹಿಡ್ಕೊಂಡು ಯಾರೇ ರಾಜಕಾರಣ ಮಾಡ್ತಿದ್ರು ಅವರಂತ ಕೀಳು ಮಟ್ಟದವ್ರು ಯಾರಲ್ಲ. ನಾನು ತಿಳುವಳಿಕೆ ಪ್ರಕಾರ ಮಾಡಬಾರ್ದು, ಮಾಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರ ಅದು ನಮ್ಮ ಆತ್ಮವಂಚನೆ ಮಾಡ್ಕೊಂಡಾಗ್ತದೆ. ಸೊ ಮಾಡೋದಿಲ್ಲ. ಆಮೇಲೆ ನನ್ನ ದೃಷ್ಟಿಯೊಳಗೆ ಯಾವುದೇ ಸರ್ಕಾರಗಳಿರಲಿ, ನೀವು ನೋಡಿರಿ ಫ್ಲಡ್ ಬಂದಾಗರೂ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಮುಂದೆ ಬಂದಿದ್ದೀವಿ ನಾವು. ನಮ್ಮದೇ ಸರ್ಕಾರ ಇರಲಿ, ಬೇರೆ ಪಕ್ಷ ಇರಲಿ. ನಾನು ಅವತ್ತು ಹೇಳಿನು, ಎಲ್ಲೆಲ್ಲಿ ನದಿಗಳದಾವ, ಫ್ಲಡ್ಗಳು ಬರ್ತಾವೆ, ಒಂದು ಸಮಗ್ರವಾಗಿ ಒಂದು ಪ್ರಾಪರಾಗಿ ಮಾಡಿ ಅಂತೇಳಿ. ಇವತ್ತು ನಾವು ಮಾತಾಡೋಂಗಿಲ್ಲ ಫ್ಲಡ್ ಬಗ್ಗೆ, ಯಾಕಂದ್ರೆ ಈಗ ತೊಗರಿ ಇಶ್ಯೂ ಅದು. ಆದರೆ ಯಾವ ಇಶ್ಯೂ ಬಂದಿರ್ತಾವೆ ಅಷ್ಟು ಮಾತಾಡಿ ಮತ್ತೆ ನೆನಪಾರಿಬಿಡ್ತೀವಿ ನಾವು. ಸೊ ಸರ್ಕಾರಗಳು ಹಂಗೆ ಆಗಬಾರ್ದು. ನಿರಂತರ ಈ ಸಮಸ್ಯೆಗಳು ಮುಂದೆ ಬರ್ತಾವೆ. ಈಗ ಹೆಂಗೆ ನೀವು ಗುಜರಾತ್ಗೆ ಹೋದ್ರಿ, ಕಚ್ಗೆ ಹೋದ್ರಿ ಅಂದ್ರೆ ಅರ್ಥಕ್ವೇಕ್ ಇರ್ತದೋ ಇಲ್ಲೋ, ಜಪಾನ್ದಾಗ ಅರ್ಥಕ್ವೇಕ್ ಅದೋ ಇಲ್ಲೋ. ಸೊ ಜೀವನದ ಭಾಗವಾಗಿ ಸಮಸ್ಯೆಗಳು ನಮ್ಮ ಜೊತೆಗೆ ಅದ. ಅದ್ರ ಜೊತೆ ನಾವು ನಿರಂತರವಾಗಿ ಇರಬೇಕಾಗ್ತದೆ. ಸರ್ಕಾರಗಳ ಆದ್ಯತೆಯೂ ಆ ರೀತಿ ಇರಬೇಕಾಗ್ತದೆ. ಇಲ್ಲ ಅಂದ್ರೆ ಅದು ಸರ್ಕಾರ, ಅದು ನಾಗರಿಕ ಸಮಾಜ ಸರ್ಕಾರ ಅನ್ಸ್ಕೊಳಂಗಿಲ್ಲ ಅಂತ. ನಿಜವಾದಂಥ ಜನರ ಭಾವನೆಗಳ ಸ್ಪಂದನೆ ಮಾಡಲಿಲ್ಲ ಅಂದರೆ ಅದು ನಾಗರಿಕ ಸಮಾಜ ಸರ್ಕಾರ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಯಾರದೇ ಇರಲಿ ಅದು. ಅಂಥವು ಯಾವ ಏನಾದರೂ ಚಟುವಟಿಕೆಗಳು ನಡೆದು ಅಂದ್ರೆ ವಿಲ್ ಅಪೋಸ್ ಆ್ಯಂಡ್ ವಿಲ್ ಕಮ್ ಔಟ್ ಫ್ರಮ್ ದಟ್ ಗೌರ್ಮೆಂಟ್. ಸರ್, ಈ ಕಾಲಮಿತಿ ಒಳಗೆ ಪೂರ್ಣ ಮಾಡೋಕ್ಕೆ ನೀವು ಯಾವ ರೀತಿ ಹೋರಾಟ ಮಾಡ್ತೀರಿ? ಒಗ್ಗಟ್ಟು ಈ ಜನಪ್ರತಿನಿಧಿಗಳು ಯಾವ ರೀತಿ ಸೇರ್ತಾರೆ? ಏನಾದ್ರು ಪ್ಲಾನ್? ಅದನ್ನು ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರು ಬೆಳಗಾವಿಗೆ ಬರ್ತಾರೆ, ನಾವು ಎಲ್ಲ ಇರ್ತೀವಿ, ಆ ಭಾಗ ಪ್ರತಿನಿಧಿಸತ್ತವ್ರು ಅದಾರ, ನಾವಿದ್ದೀವಿ, ಎಲ್ಲರೂ ಕೂಡ ಸರ್ಕಾರ ಗಮನ ಸೆಳಿತೀವಿ. ನಮ್ಮದೇ ಸರ್ಕಾರ ಇದೆ. ವಿ ಆರ್ ನಾಟ್ ಇನ್ ಅಪೋಸಿಷನ್. ನಮ್ಮ ಮಾತು ಕೇಳ್ತಕ್ಕಂಥ ಅವರೇ ಅಧಿಕಾರದಲ್ಲದ, ಅವ್ರಿಗೆ ಮನವರಿಕೆ ಮಾಡ್ತೀವಿ ನಾವು. ಸರ್, ರಾಜಕೀಯವಾಗಿ ಇಂಡಿ ಯಾರು ನಿಮ್ಗೆ ಹಂಗೇನ್ರಿ ಅನ್ಸೋದ? ನಿಗಮ ಮಂಡಳಿ ಕೇಳಿದ್ರು ಅವರು. ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನೋ, ನಿಗಮ ಮಂಡಳಿ ನನಗೆ ಕೇಳಿದ್ರು ಅವರು. ನಾನೇ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಬೇಡ ಅಂತ ಹೇಳಿದ್ದು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ನಿಗಮ ಮಂಡಳಿ ಮೊದಲು ಹೋದ ಸರ್ಕಾರದಾಗ ಕರ್ನಾಟಕ ಅರ್ಬನ್ ವಾಟರ್ ಬೋರ್ಡ್ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿದ್ದೆ. ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ಐ ಆಮ್ ವೆರಿ ಮಚ್ ಹ್ಯಾಪಿ ಇಂದ ಮೇಲೆ ನನ್ನ ಕ್ಷೇತ್ರ ಜನ ನನಗೆ 30-40 ವರ್ಷ ಅವಕಾಶ ಕೊಟ್ಟಿದ್ದಾರೆ. 8 ಇಲೆಕ್ಷನ್ ನಾನು ನಿಂತಿದ್ದನು. ಎಲ್ಲದರಲ್ಲೂ ನನಗೆ ಸಹಾಯ ಮಾಡಿದ್ದಾರೆ. ನಾನು ಜನರ ಸೇವೆ ಮಾಡಲಿಕ್ಕೆ ಭಾಳ ಇದನ್ನು ಅದು ಉಳಿದದ್ದು ಅವ್ರಿಗೆ ಬಿಟ್ಟದ್ದು.
ಸೈಲೆಂಟ್ ಆಗಿರೋದೆ ಯಾರು ಕೆಡಿಪಿ ನಿಮಗೆ ಸೈಲೆಂಟ್ ಅನ್ಸೋದ? ಯಾವುದೇ ಸಭೆ ಸಮಾರಂಭಕ್ಕೂ ಬರಲ್ಲ ಸರ್ಕಾರ. ನಾನು KDPಗಾಗಲಿ ಜಿಲ್ಲೆ ಯಾವುದೇ ಕಾರ್ಯಕ್ರಮದಲ್ಲಾಗಲಿ ಕಳೆದ 18 ತಿಂಗಳಿಂದ ಭಾಗವಹಿಸಿಲ್ಲ. ಅದಕ್ಕೆ ಕಾರಣಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕಿಂತ ಯಾರಿಗೆ ಅದನ್ನು ರೀಚ್ ಆಗಬೇಕಾಗಿತ್ತು ಸಂದೇಶ ಅವ್ರಿಗೆ ರೀಚ್ ಆಗ್ಲಿಕ್ಕತ್ತದ ನಾವು ನೋಡೋಣ. ನಮ್ಮ ಅವಶ್ಯಕತೆ ಜಿಲ್ಲೆಯೊಳಗೆ ಇಲ್ಲ ಅಂತ ತಿಳ್ಕೊಂಡಿದ್ದು ನಾನು ಕ್ಷೇತ್ರ ಕೆಲಸನ ಮಾಡ್ಕೋತೀನಿ. ನನಗೇನು ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿದ್ದೀನಿ. ಬೇರೆಯದು ನಿರೀಕ್ಷೆ ಮಾಡೋದಿಲ್ಲ. ಬೇರೆಯವ್ರು ಯಾರ್ಯಾರಿಗೆ ಅಧಿಕಾರ ವಹಿಸ್ಕೊಟ್ಟಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ. ಸರ್ ನಿಮ್ಮ ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳನ್ನೇ ನಡೆಸದೆ ಲೋಕಲ್ ಬಾಡಿನೇ ಕೊಲಾಪ್ಸ್ ಮಾಡ್ತಾ ಇದೆ. ಒಂದಂತರೂ ನಾನು ಹೇಳ್ಬಿಡ್ತೀನಿ, ಪಂಚಾಯತ್ ರಾಜ್ ವ್ಯವಸ್ಥೆ ಸದೃಢಗೊಳಿಸುವಲ್ಲಿ ನಮ್ಮ ಪಕ್ಷ ವಿಶೇಷವಾಗಿ ರಾಜೀವ್ ಗಾಂಧಿಯವರು ಮ್ಯಾಂಡೇಟ್ರಿ ಮಾಡಿದ್ದಾರೆ ದೇಶಕ್ಕೆ. 3 ಟೈರ್ ಸಿಸ್ಟಮನ್ನು ನಾವು ಒಪ್ಕೊಂಡಿದ್ದೀವಿ. ಸೊ ಒಂದು ವಿಶೇಷ ಸನ್ನಿವೇಶದಿಂದ ಕೋವಿಡ್ ಇರೋದ್ರಿಂದ ಅದಾಗಲಿಲ್ಲ. ಇವತ್ತಿಗೂ ಕೋರ್ಟ್ನಾಗ ಅದನ್ನು ಜುಡಿಷಿಯಲಿ ಬ್ಯಾಟಲ್ ಇರೋದ್ರಿಂದ ಅದನ್ನು ಇಂಟರ್ಫಿಯರ್ ಇರೋದ್ರಿಂದ ಸ್ಲೋ ಆಗ್ತಾಯಿದೆ. ಬಟ್ ಇವತ್ತು ನಾವು ತ್ವರಿತವಾಗಿ ಅದನ್ನು ಮಾಡಬೇಕಾಗ್ತದೆ. ಅಧಿಕಾರದ ವಿಕೇಂದ್ರೀಕರಣದ ಮೂಲ ಸ್ವರೂಪನೇ ಕಂಡವ್ರು ನಾವು. ಸೊ ಸರ್ಕಾರ ಭಾಳ ಸ್ಪಷ್ಟವಾಗಿ ಅದ್ರ ಬಗ್ಗೆ ತನ್ನದೇ ಅಂತ ನಿರ್ಣಯ ಮಾಡ್ತದೆ. ಭಾಳ ಬೇಗನೆ ಚುನಾವಣೆ ಮಾಡಲಿ ಅಂತ ನಾನು ಹೇಳ್ತೇನೆ. ವಿ ಆರ್ ಕೇಮ್ ಫ್ರಮ್ ಸ್ಥಳೀಯ ಸಂಸ್ಥೆಗಳಿಂದ ಬಂದವರಿದ್ದೀವಿ ನಾವು. ನಮಗೆ ಆ ಗ್ರೌಂಡ್ ರಿಯಾಲಿಟಿ, ಆ ಗ್ರಾಸ್ ರೂಟ್ ಅನ್ನೋದು ನಮ್ಗೆ ಗೊತ್ತದ. ಅವ್ರಿಗೇನು ನಿರ್ವಹಿಸ್ತಾರೆ ಅಲ್ಲಿ ಆ ಬಾಡಿಗಳು ಇದ್ದು ಅಂದ್ರೆ ಇನ್ನೊಂದಿಷ್ಟು ಕೆಲಸ ಆಗ್ತಿತ್ತು. ಸೊ ಸರ್ಕಾರ ನಾನು ಇವತ್ತು ಕಳ್ಕಳಿಯಿಂದ ಮನವಿ ಮಾಡ್ಕೋತೀನೋ, ಏನು ಕೋರ್ಟ್ನಾಗ ಮ್ಯಾಟ್ರ್ ಅದ ಅದನ್ನು ತ್ವರಿತವಾಗಿ ಬಗೆಹರಿಸ್ರಿ. ಆಮೇಲೆ ಜನರಿಗೆ ಆ ಅಧಿಕಾರ ಕೊಡುವಂಥದ್ದು ಏನು ಅವಕಾಶ ಅದ, ಅದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಲೋಕಲ್ ಬಾಡೀಸ್ ಯಾವುದೇ ಇರಲಿ ಅವೆಲ್ಲವನ್ನ ಅಧಿಕಾರ ಬೇಗನೆ ಅವರಿಗೆ ಅಧಿಕಾರ ಕೊಡಬೇಕು. ವಿಕೇಂದ್ರೀಕರಣದ ವ್ಯವಸ್ಥೆ ನಾವು ಬಲಪಡಿಸಬೇಕು. ಮತ್ತು ಗ್ರಾಮೀಣ ಅಭಿವೃದ್ಧಿ ಚಿಂತನೆ ಮಾಡಿರ್ತಕ್ಕಂಥ ಗಾಂಧೀಜಿಯವರ ಸ್ವರೂಪದಲ್ಲಿ ನಾವೆಲ್ಲ ನಾಳೆ ಅವ್ರಿಗೆ ಗೌರವಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ 28ಕ್ಕೆ ಅಧಿವೇಶನ ನಡೆಸೋ ಮುಖಾಂತರ ನಾವು ಮಾಡಬೇಕಾಗ್ತದೆ. ಗಾಂಧಿ ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಗ್ರಾಮೀಣ ಅಭಿವೃದ್ಧಿಗಳನ್ನು ಕಂಡಿರ್ತಕ್ಕಂಥ ಚಿಂತನೆಯನ್ನು ವಿಮುಖರಾಗಬಾರ್ದು. ನಾವು ಆ ಸ್ಥಳೀಯ ಸಂಸ್ಥೆಗಳನ್ನು ಶಕ್ತಿವಂತರಾಗಿ ಮಾಡಿ ಅವ್ರಿಗೆ ಅವಕಾಶ ಕೊಡಬೇಕು, ಅಧಿಕಾರ ಕೊಡಬೇಕು. ನಿಮಗೊಂದು ಭಾಳ ಸ್ಪಷ್ಟ ಹೇಳ್ಬಿಡ್ತೀನಿ, ಲೈಮ್ ಡೆವಲಪ್ಮೆಂಟ್ ಬೋರ್ಡ್ ನಾನೇ ಮಾಡಿಸಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಾಯದಿಂದ. ಅದಕ್ಕೆ ಆ ಬಾಯ್ಲೋದೊಳಗೆ ಎಲ್ಲಿಯೂ ಸಹಿತ ರಾಜಕೀಯ ಗಂಜಿ ಕೇಂದ್ರದ ಆಗಬಾರ್ದು ಅಂಥೇಳಿ ನಾನು ಕನ್ಸರ್ನ್ ಹಾರ್ಟಿಕಲ್ಚರ್ ಮಿನಿಸ್ಟರ್ನೇ ಅದರದ್ದು ಚೇರ್ಮನ್ ಆಗಿರಬೇಕು ಅಂಥೇಳಿ ನಾವು ಮಾಡಿದ್ದೀವಿ. ಆದರೆ ಪ್ರಿವಿಯಸ್ ಗೌರ್ಮೆಂಟ್ಗಳದಾಗ ಏನಾಗ್ಯದ ಅಂದ್ರೆ ಅದಕ್ಕೆ ನಿಗಮ ಮಂಡಳಿ ಚೇರ್ಮನ್ ಮಾಡಿದ್ದಾರೆ. ಯಾರೋ ನಮ್ಮ ಜಿಲ್ಲೆಯವರೇ ನನ್ನ ಪಕ್ಕದ ತಾಲೂಕದವರೇ ಆಗಿದ್ದಾರೆ, ನಾ ಯಾಕೆ ಅದನ್ನು ಬೇಡ ಅಲ್ಲಿ ಅಂತೇಳಿ ನಾನು ಗಪ್ಪಿದ್ದೆ. ಅದ್ರ ವಾಸ್ತವಿಕವಾಗಿ ನಿಮ್ಗೆ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಬಾಯ್ಲಾದೊಳಗೆ ಚೇರ್ಮನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದರೂ ನಾವು ಮಾಡ್ಬೋದು. ಆದರೆ ಅದು ಆ್ಯಕ್ಚುಲಿ ಮ್ಯಾಂಡೇಟ್ರಿ ಏನದಂದ್ರೆ ಹಾರ್ಟಿಕಲ್ಚರ್ ಮಿನಿಸ್ಟ್ರನೇ ಆ ಬೋರ್ಡ್ ಚೇರ್ಮನ್. ಅದು ಪೊಲಿಟಿಕಲ್ ಗಂಜಿ ಕೇಂದ್ರ ಆಗಬಾರ್ದು. ಮತ್ತು ಹಾರ್ಟಿಕಲ್ಚರ್ ಮಿನಿಸ್ಟರ್ ಅದಕ್ಕಿದ್ರು ಅಂದರೆ ಅದಕ್ಕೆ ಇನ್ನೊಂದಿಷ್ಟು ವಿಶೇಷ ಆಸಕ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ನಾನು ಬಾಯ್ಲೋ ಮಾಡಿಸಿ ನಾವು 2016 ಮತ್ತು 2017 ಇಲ್ಲ 7.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈಗ ಕೆಲಸ ಪ್ರಾರಂಭ ಆಗ್ತಾ ಇದೆ. ಭಾಳ ತ್ವರಿತವಾಗಿ ನಾವು ಮಾಡ್ತೀವಿ. ಈಗ ನಮ್ಮ ಇಂಡಿಯಾ ಒಳಗೆ ನಿಂಬೆ ಅಭಿವೃದ್ಧಿ ಮಂಡಳಿ ಈಗ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ನಾವು. ರೈಲ್ವೆ ಬ್ರಾಡ್ಗೆ ನಮ್ಮದೇನು ಇಂಡಿಯನ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಈ ಕಡೆ ಬ್ರಾಡ್ಗೇಜು ಇರ್ತದೆ, ಈ ಕಡೆ ನ್ಯಾಷನಲ್ ಹೈವೇನೂ ಇದೆ. ಅಲ್ಲಿ ಜನರಿಗೆ ಲೋಕಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ ಮಾಡೋರಿಗೆ ಯುವಕರಿಗೆ ಉದ್ಯೋಗಾವಕಾಶ ಒದಗದಂಗೆ ಆಗ್ತೈತೆ. ನಾವು ಮಾಡ್ತಾ ಇದ್ದೀವಿ. ನಾವು ಕೆಲಸ ಪ್ರಾರಂಭ ಆಗಿದೆ. ಯಾವುದು ಯಾವುದೇ ಬೆಳೆಯ ಸ್ಥಿತಿಗತಿಗಳ ಮೇಲೆ ನೀವು ಕೇಳಬೇಕಾಗ್ತದೆ. ಕಾಫಿ ಅಭಿವೃದ್ಧಿ ಮಂಡಳಿ ಬ್ರಿಟಿಷರ ಕಾಲದೊಳಗೆ ಸ್ಥಾಪನೆ ಆದದ್ದು. ಅದಕ್ಕೆ ತನ್ನದೇ ಆದಂಥ ಇತಿಹಾಸದ ವರ್ಲ್ಡ್ ಮಾರ್ಕೆಟ್ ಸಿಗ್ತದೆ. ಕಾರಣ ಏನಂದ್ರೆ ದ್ಯಾಟ್ ಈಸ್ ಡ್ಯೂರೇಬಲ್. ಕಾಫಿಗೆ ಡ್ಯೂರೇಬಿಲಿಟಿ ಅದ, ಇವತ್ತಿನಿಂದ 10 ವರ್ಷ ಇಡ್ಬೋದು. ಆದ್ರೆ ನಿಂಬೆ ಏನದ, ದಯವಿಟ್ಟು ಶಾಂತರಾಗಿರಿ, ರಿಕ್ವೆಸ್ಟ್ ಅದ ನನ್ನ ಇಂಪಾರ್ಟೆಂಟ್ ಇಶ್ಯೂಸ್. ನೀವು ಕಾಫಿ ಅಭಿವೃದ್ಧಿ ಮಂಡಳಿ ಯಾವ ರೀತಿ ಅದ, ನಿಂಬೆ ಹಂಗಿಲ್ಲ. 1 ವಾರ 10 ದಿನದಾಗ ಅದು ಬೆಳೆ ತಾನು ಇದು ಕಳ್ಕೊತದೆ, ಜೀವ ಕಳ್ಕೊತದೆ. ಡ್ಯೂರಾಬಿಲಿಟಿ ಇರಲಾರ್ದಂಥದಕ್ಕೆ ನಾವು ಅದನ್ನು ಆ ಸ್ಟೇಟಸ್ ಕೊಡೋದಾಗಲಿಲ್ಲ. ಬಟ್ ಅದಕ್ಕೊಂದು ಕೊಟ್ಟಿನ GI ಟ್ಯಾಗ್ ನಿಮ್ಗೆ ಹೇಳ್ಬಿಡ್ತೀನಿ. ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅನ್ನೋ ಶಬ್ದ ಇರಲಿಲ್ಲ ಈ ಜಿಲ್ಲೆ ಒಳಗೆ. ನೀವು ಮೈಸೂರು ಕದವ್ರಿ 13 GI ಟ್ಯಾಗ್ ಸಿಕ್ಕಾವ. ಮೈಸೂರು ಮಲ್ಲಿಗೆ ಹೂವಿಗೆ ಸಿಕ್ಕ, ಮೈಸೂರು ಪಾಕ್ ಸಿಕ್ಕ. ಆದ್ರೆ ನಮ್ಮ ಜಿಲ್ಲೆ ಜನ GI ಟ್ಯಾಗದ ಬಗ್ಗೆ ಲಕ್ಷ್ಯ ಇರೋಂಗಿಲ್ಲ. ನಮ್ಮಂಥವ್ರಿಗೆ ಅಂತೂ ಗೊತ್ತೇ ಇಲ್ಲ ಅದು GI ಟ್ಯಾಗ್ ಅಂದ್ರೆ ಏನು ಅನ್ನೋದೇ. ಆದ್ರೆ ನಾವು ಕೊಡ್ಸಿ ನಾವು ನಿಂಬೆ ಬೆಳೆಗಾರಿಗೆ ಇವತ್ತು ವರ್ಲ್ಡ್ ಮಾರ್ಕೆಟ್ದೊಳಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀವಿ. ಇವತ್ತು ಲಿಂಬೆ ಬ್ರ್ಯಾಂಡ್, ಇಂಡಿ ಲೈಮ್ ಅಂತ ಹೇಳಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀವಿ ನಾವು. ಸೊ ವಿ ಹ್ಯಾವ್ ಡನ್ ಇಟ್. ನನಗೆ ಸಮಾಧಾನ ಅದ. ನಿಮ್ಗೆ ಸಮಾಧಾನ ಆಗೋದಿಲ್ಲ ಗೊತ್ತಿಲ್ಲ, ನನಗೆ ಸಮಾಧಾನ ಅದ. ನಿಂಬೆ ಬೆಳೆಗಾರರಿಗೆ ಅನುಕೂಲ ಮಾಡಿನು, ಕಬ್ಬು ಬೆಳೆಗಾರಿಗೆ ಫ್ಯಾಕ್ಟ್ರಿ ಕಟ್ಟಿ ಅನುಕೂಲ ಮಾಡಿನು,
ತೊಗರಿ ಆದವ್ರು ತ್ರಾಸ ಆದ್ರೆ ಹೊರಗೆ ಬರ್ತೀವಿ. ನಮ್ಮ ಕೃಷಿ ವಲಯದಾಗ ಏನ್ರಿ ತೊಂದರೆ ಆದ್ರೆ ಐ ಆಮ್ ದಿ ಫಸ್ಟ್ ಪರ್ಸನ್ ಕಮ್ ಔಟ್. ನೀವು ಕಾನ್ಸೆಪ್ಟ್ ಅನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಿ, ಆದ್ರೆ ಅದ್ರ ಕಮರ್ಷಿಯಲ್ ಟಚ್ ಕೊಡೋದ್ರಲ್ಲಿ ಯಶವಂತರಾಯ ಗೌಡರು ಈ ವರ್ಷ ನಿಂಬೆ ಬೆಳೆಗಾರರಿಗೆ ಅತಿ ಹೆಚ್ಚು ರೇಟ್ ಸಿಕ್ಕದು. ನಾವೇನ್ರಿ ಮಾಡಿದೇವೆ ಅಂತಲ್ಲ, ಮಾರ್ಕೆಟ್ದಾಗೆ 2,000ಕ್ಕಿಂತ ಕಡಿಮೆ ರೇಟ್ ಆಗಲಿಲ್ಲ ಈ ವರ್ಷ. 4,000ವರೆಗೆ ಮಾರಿದ್ದಾರೆ. ವಿದಿನ್ ದ ಹೋಲ್ ಹಿಸ್ಟ್ರಿ ನೀವು 40-50 ವರ್ಷ ತೆಗೆದ್ರೆ ಈ ವರ್ಷ ನಿಂಬೆ ಬೆಳೆಗಾರರು ಅತ್ಯಂತ ಸಂತೃಪ್ತಿಯಿಂದಿದ್ದಾರೆ. ಅವ್ರಿಗೆ ಬರಗಾಲ ಬಿದ್ದಾಗ ಟ್ಯಾಂಕರ್ಲಿ ನೀರು ಹಾಕಿದ್ದೀವಿ ನಾವು, ಬೇರೆ ಬೇರೆ ಅನೇಕ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಆಮೇಲೆ ಆ ಬೆಳೆಗೆ ಒಂದು ಸ್ಟೇಟಸ್ ತಂದು ಕೊಟ್ಟಿನಿ ನಾನು. ಲಿಂಬೆ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ, ಅದಕ್ಕೆ ಸ್ಟೇಟಸ್ ತಂದು ಕೊಟ್ಟಿದ್ದೀವಿ. ನಾನು ಸನ್ಮಾನ್ಯ ಧರ್ಮಾಧಿಕಾರಿಗಳಾಗ್ತಕ್ಕಂಥ ವೀರೇಂದ್ರ ಹೆಗಡೆ ಅವರಿಗೆ ಒಂದು ಮನವಿ ಮಾಡ್ಕೊಂಡೆ, ನೀವು ಅದು ಇಡೀ ಕ್ಷೇತ್ರ ವಿಸ್ತರಣೆ ಆಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದ್ದೆ. ಸೊ ಅದನ್ನು ನಾವು ಮಾಡ್ತೀವಿ. ಲಿಂಬೆ ಬೆಳೆಗಾರರ ಬಗ್ಗೆ ಆಗಲಿ, ಲಿಂಬೆ ಬೆಳೆ ಬಗ್ಗೆ ಆಗಲಿ ಒಂದು ವಿಶೇಷ ವಾತಾವರಣ ಸೃಷ್ಟಿ ನಾವು ಮಾಡ್ತಾ ಇದ್ದೀವಿ. ಆಂಧ್ರದ ನಿಂಬೆ ಹಣ್ಣು ಇದಕ್ಕೆ ಕೌಂಟರ್ ಕೊಡ್ತಾ ಇದೆ ಅನ್ನೋ ಚರ್ಚೆ ಇಲ್ಲ, ನಮ್ಮ ಲಿಂಬೆ ಬೆಳೆಗೆ ಏನು ರೇಟ್ ಸಿಗ್ತದ ಅದು ಆಂಧ್ರದಾಗ ಸಿಗಂಗಿಲ್ಲ. ನಮ್ಮದು ಕಾಗಜಿ ಅಂತ ಏನೋ ಒಂದು ತಳಿ ಇದೆ, ನೀವು ಯಾರಾದರೂ ಇಂಡಿ ಕಡೆ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದರ ಸಂಬಂಧ ಒಂದು ಇಂಡಿ ಮಿನಿ ವಿಧಾನಸೌಧ ನಾನು ಏನು ಕಟ್ಸಿನಲ್ಲ, ಆ ಮಿನಿ ವಿಧಾನಸೌಧದ ಮುಂದೆ ಈಗ ಹೆಂಗೆ ನಿಮ್ಮ ನಂದಿನಿ ಪಾಲರ್ ಆಗಿದಾವಲ್ಲ, ಅಲ್ಲೊಂದು ಲೈಮ್ ಟೀ ಸಿಗಂಗೆ ಮಾಡಿದ್ದೀವಿ ನಾವು. ಯು ಜಸ್ಟ್ ಗೋ ಟು ಇಂಡಿ, ಯಾರು ಇಂಡಿ ಡೆವಲಪ್ ಆಗಂಗಿಲ್ಲ ಅಂತಾರೆ ಸ್ವಲ್ಪ ಇಂಡಿ ಕಡೆ ಹೋಗಿ ರಸ್ತೆ ಒಂದು ಬಿಟ್ಟು. ನಾನೇ ಒಪ್ಕೋತೀನಿ, ನನ್ನಿಂದ ಏನು ಆಗಂಗಿಲ್ಲ, ನಾನು ಮತ್ತೊಬ್ಬರಂಗೆ ಹೈಡ್ ಮಾಡೋ ಮನುಷ್ಯ ಅಲ್ಲ. ಆ್ಯಂಡ್ ಇಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ನಾ ಯಾವುದೇ ಇದ್ರೂ ಭಾಳ ಪ್ರಾಮಾಣಿಕವಾಗಿ ಹೊರಗೆ ಬಂದು ಹೇಳ್ತೀನಿ. ಉಳಿದು ಎಲ್ಲ ನಾನೇ ಹೇಳಿ ನಿಮಗೆ ಪ್ರಶ್ನೆ ಕೇಳಕ್ಕೆ ಅವಕಾಶ ಮಾಡಿಕೊಟ್ಟಂಗೆ. ಸೊ ಯಾಕೆ ಉಳ್ದದನ್ನು ನಿಮಗೂ ಗೊತ್ತದ, ನಮಗೂ ಗೊತ್ತದ. ಏನು ನಮಗೆ ಆರಂಭ ಆಯ್ತಲ್ಲ, ಅದೇನು ಸ್ಟಾರ್ಟ್ ಆಗಿದೆ ಹೈವೇ ಒಂದು. ಹಾಂ, ನಿಮಗೆ ಹೇಳ್ಬಿಡ್ತೀನಿ. ನಾನು ಸದನದೊಳಗೂ ಗಮನಿಸಿರೋದಿನೋ ನೀವು ಗಮನಿಸಿರ್ಬೋದು. ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳನ್ನು ಗಡ್ಕರಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಪಕ್ಷಾತೀತವಾಗಿ ಅದನ್ನು ಸದನದಾಗೂ ಹೇಳ್ತೀನಿ, ಇವತ್ತು ಹೇಳ್ತೀನಿ. ಬಿಕಾಸ್ ಯಾರೇ ಚೆನ್ನಾಗಿ ಕೆಲಸ ಮಾಡಿದಾರೆ ಅಂತ ಹೇಳಬೇಕಾಗ್ತದೆ. ಆದರೆ ಒಂದು ತಪ್ಪು ಅವರು ಮಾಡಿದ್ದಾರೆ. ಹೊಸ ಪ್ರಾಜೆಕ್ಟ್ ತೊಗೊಂಡಾಕ್ರೆ ವಿತೌಟ್ ಮೇಂಟೆನೆನ್ಸ್ ಇಟ್ಕೊಂಡ್ರಿ ಅಂದ್ರೆ ಏನು ಅವಾಂತರ ಆಗ್ತದೆ ಅನ್ನೋಕ್ಕೆ 3 ವರ್ಷ 4 ತಿಂಗಳು ಅನುಭವಿಸಿದ್ದೆ ನಾವು. ಇಂಡಿ ನಮ್ಮ ತಾಲೂಕು ರೂಗಿಯಿಂದ ಇಂಡಿ, ಇಂಗಳಿಗೆ, ಹಿರೇಬೇನೂರು, ಅಗರ್ಖೇಡ್ ಕ್ರಾಸ್ ಚಿಕ್ಕಮಗಳೂರುವರೆಗೆ ಮಳೆಗಾಲದರ ಗಾರಿ PWD ಅವ್ರದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಟೇಕ್ ಓವರ್ ಮಾಡಿಕೊಂಡ್ರು. ಮೇಂಟೆನೆನ್ಸ್ ಅವ್ರಿಗಿಲ್ಲ, ಹೊಸ ರಸ್ತೆಗೆ ಪ್ರಾರಂಭ ಆಗಿಲ್ಲ. ಅದು ಏನು ಎಲ್ಲಿ ಹೋಗೋದು? ನಾನು ಅದಕ್ಕೆ ನಮ್ಮ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ, ಯೂನಿಯನ್ ಗೌರ್ಮೆಂಟ್, ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಮನವಿ ಮಾಡ್ಕೊಂಡಿದ್ದೀವಿ. ನೀವು ಯಾವುದೇ ಹೊಸ ಯೋಜನೆಗಳು ತೊಗೊಂಡ್ರೆ ವಿತೌಟ್ ಮೇಂಟೆನೆನ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಅದು 5 ವರ್ಷ ಇರುತ್ತಲ್ಲ ಸರ್? ಇಲ್ಲ, ವಿತೌಟ್ ಮೇಂಟೆನೆನ್ಸ್ ನಮ್ಮ ರೋಡ್ ಆಗ್ಯದ ಅಂತೇಳಿ ಅವಾಂತರದಲ್ಲಿ ಎಷ್ಟು ಆಗ್ಯದ ಅಂದರೆ ನಿಮ್ಗೆ ಅದು ನೀವು ಯಾರಲ್ಲಿ ಹೋದ್ರಿ ಅಂದ್ರೆ ನರಕ ಯಾತನೆ ಆಗ್ತದೆ. ನನಗೆ ಅದ್ರ ಭಾಳ ಮಂದಿಗೆ ಏನಾಗ್ತದೆ, ಅದು ಕೇಂದ್ರ ಸರ್ಕಾರ ತಗೊಂಡಿದೆ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಅಂತ ಅನ್ಸಂಗಿಲ್ಲ. MLA ಅವರು ರೋಡ್. ಪ್ರತಿಷ್ಠಿತ ವಿಜಯಪುರ ನಗರದಲ್ಲಿ ನಿಮ್ಮ ಕೂದಲು ಹಾಗೂ ತ್ವಚೆಯ ಆರೈಕೆಗಾಗಿ RK ಇಂಟರ್ನ್ಯಾಷನಲ್ ಸಲೂನ್. ಬೋಳು ತಲೆ, ಮುಖದ ಮೇಲೆ ಮೊಡವೆ, ನರಳಿ ಸಮಸ್ಯೆ, ತಲೆ ಕೂದಲು ಉದುರುವಿಕೆ, ಕೂದಲು ಬೆಳೆಯುತ್ತಿಲ್ಲವೇ, ಮುಖದ ಮೇಲೆ ಕಪ್ಪಾಗಿದೆ, ನಿಮ್ಮ ಕೂದಲಿನ ಹಾಗೂ ತ್ವಚೆಯ ಎಲ್ಲ ರೀತಿಯ ಸಮಸ್ಯೆಗೆ RK ಸಲೂನ್ ನಲ್ಲಿದೆ ಪರಿಹಾರ. ಹೈಡ್ರಾ ಫೇಶಿಯಲ್, ಬ್ರೈಟ್ ಮೇಕಪ್, ಗ್ರೂಮ್ ಮೇಕಪ್, ಪೆಡಿಕ್ಯೂರ್, ಮೆನಿಕ್ಯೂರ್, ನೇಲ್ ಆರ್ಟ್, ಹೇರ್ ಕಟ್, ಪರ್ಮನೆಂಟ್ ಐಬ್ರೋ, ಪರ್ಮನೆಂಟ್ ಮೇಕಪ್, ಪರ್ಮನೆಂಟ್ ಲಿಪ್ಸ್ಟಿಕ್, ಮೈಕ್ರೋ ನೀಡ್ಲಿಂಗ್, BB ಬ್ಲೋ ಟ್ರೀಟ್ಮೆಂಟ್, ಇಯರ್ ಲೋಬ್ ರಿಪೇರಿಂಗ್, ಬಾಡಿ ಪಿಯರ್ಸಿಂಗ್, ನೋಸ್ ಪಿಯರ್ಸಿಂಗ್, ಹೇರ್ ಎಕ್ಸ್ಟೆನ್ಷನ್, ಲೇಡೀಸ್ ಕ್ಯಾನ್ಸರ್ ಪೇಷಂಟ್ ಹೇರ್ ವಿಗ್, ಜೆಂಟ್ಸ್ ಹೇರ್ ಪ್ಯಾಚ್ ನಂತಹ ಎಲ್ಲ ರೀತಿಯ ಸಕಲ ಸೌಲಭ್ಯವುಳ್ಳ ಮಷಿನರಿ ಜೊತೆ ನಿಮಗಾಗಿ, ನಿಮ್ಮ ತ್ವಚೆಯ ಆರೈಕೆಗಾಗಿ ಕೈಗೆಟುಕುವ ಬೆಲೆಯಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸೇವೆ ಸೌಲಭ್ಯ. ನುರಿತ ಬ್ಯೂಟಿಷಿಯನ್ಸ್, ಸ್ವಚ್ಛ ಹಾಗೂ ಸೌಲಭ್ಯವುಳ್ಳ ಹೈಜೆನಿಕ್ ಯೂನಿಸೆಕ್ಸ್ RK ಇಂಟರ್ನ್ಯಾಷನಲ್ ಸಲೂನ್ ನಿಮಗಾಗಿ ವಿಜಯಪುರದಲ್ಲಿ ಆರಂಭವಾಗಿದೆ. ಕೈಗೆಟಕುವ ಬೆಲೆಯಲ್ಲಿ ಸರ್ವಿಸ್ಗಳು ಲಭ್ಯವಿದ್ದು, ಇದರ ಜೊತೆಗೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕೆ? RK ಇಂಟರ್ನ್ಯಾಷನಲ್ ಸಲೂನ್ಗೆ ಪ್ರವೇಶ ಪಡೆಯಿರಿ. ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿ. ಟ್ಯಾಟೂ ಸರ್ವಿಸ್ ಕೂಡ ಲಭ್ಯವಿದ್ದು, ಎಲ್ಲ ರೀತಿಯ ಸರ್ವಿಸ್ ನಿಮಗಾಗಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಇನ್ನಷ್ಟು ಹೊಳೆಯುವಂತೆ ಮಾಡಿ. ಸ್ಥಳ RK ಇಂಟರ್ನ್ಯಾಷನಲ್ ಸಲೂನ್, ಆಶ್ರಮ್ ರೋಡ್, ನೀಲಾನಗರ್, ದಾನೇಶ್ವರಿ ಕಾಂಪ್ಲೆಕ್ಸ್, S ಮಾರ್ಟ್ ಕೆಳಗಡೆ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9964156654 ಹಾಗೂ 9964006640.